ಲಿಂಕ್ ಅಂದ್ರೆ ದ ಫಸ್ಟ್ ಒನ್ ಏನಂತಂತ ಹೇಳಿದ್ರ ಬೋರ್ಡ್ ಮಾಸ್ ರೂಲ್ ಮೇಲೆ ಈ ರೀತಿ ಕ್ವಶನ್ಸ್ ಗಳು ನಮ್ಗ ಮ್ಯಾಥ್ ಸೆಕ್ಷನ್ ಒಳಗಡೆ ಬರ್ತಾವ. ಇದನ್ನ ಸಾಲ್ವ್ ಮಾಡ್ರಿ, ಅದಾದ ನಂತರ ಆನ್ಸರ್ ಹಾಕ್ರಿ. ಸಿಲ್ ನೋಡ್ರಿ, ನಾವು ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಾವು ಸಾಲ್ವ್ ಮಾಡ್ಕೊತ ಹೋದ್ವಿ ಅಂತಂತ ಹೇಳಿದ್ರ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ಇನ್ನು ಯಾರಿಗ ಅರ್ಥ ಆಗಿಲ್ಲ, ಫಸ್ಟ್ ಗೆ ನಾವು ಬ್ರಕೆಟ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು. ಅದ್ರಲ್ಲೂ ಕೂಡ ಏನಂತಂದ ಹೇಳಿದ್ರ ಈ ರೀತಿಯಾಗಿರೋ ಬ್ರಕೆಟ್ ನ ಮೊದಲು ಸಾಲ್ವ್ ಮಾಡ್ಬೇಕು, ಆಮೇಲೆ ಈ ರೀತಿಯಾಗಿರೋದು, ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಈ ರೀತಿಯಾಗಿರೋದು, ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಓ ಅಂತಂದ ಹೇಳಿದ್ರೆ ಆಫ್, ಆಮೇಲೆ ಎಕ್ಸ್ ಸ್ಕ್ವೇರ್, ಎಕ್ಸ್ ಕ್ಯೂಬ್ ಅಂತಂದ್ ಯಾವ್ದಾದ್ರು ಇದ್ದಂದ್ರ ಅವುಗಳನ್ನ ಸಾಲ್ವ್ ಮಾಡ್ಕೋಬೇಕು. ಎಂ ಅಂತಂದ ಹೇಳಿದ್ರೆ ಮಲ್ಟಿಪ್ಲಿಕೇಶನ್, ಎ ಅಂತಂದ ಹೇಳಿದ್ರೆ ಎಡಿಷನ್, ಎಸ್ ಅಂತಂದ ಹೇಳಿದ್ರೆ ಸಬ್ಸ್ಟ್ರಾಕ್ಷನ್. ಈ ರೀತಿಯಾಗಿ ಆರ್ಡರ್ ಆಗಿ ನಾವು ಹೋಗ್ಬೇಕು. ಇವಾಗ ನಮ್ ಪ್ರಕಾರ ಇವಾಗ ನಾವು ಚೆಕ್ ಮಾಡಿದ್ವಿ ಅಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ, ನಾವು ಫಸ್ಟ್ ಯಾವ್ದನ್ನ ಸಾಲ್ವ್ ಮಾಡ್ಕೋಬೇಕಂತಂದ ಹೇಳಿದ್ರೆ ಈ ತರ ಇರೋ ಬ್ರಕೆಟ್ ಎಲ್ಲೆಲ್ಲಿದಾವ್ ನೋಡ್ರಿ ಸರ್. ಒಂದ್ ಇಲ್ಲೇ ಐತ್ರಿ, ಆಮೇಲೆ ಇಲ್ಲೇ ಐತ್ರಿ. ಅವನಷ್ಟ ನಾನು ಸೈಡ್ ಬರ್ಕೋತೀನಿ ನೋಡ್ರಿ. 3² - 3 ಅಂತಂದೈತೆ. ಇದನ್ನ ಸಾಲ್ವ್ ಮಾಡಿದ್ರೆ ಎಷ್ಟು ಬರೈತ್ ನಮ್ಗ? 3 ಎಷ್ಟ? 9. 9 - 3 ಅಂತಂದ ಹೇಳಿದ್ರ ಆನ್ಸರ್ ಎಷ್ಟು ಬಂತು? ಇದನ್ನ ಸಾಲ್ವ್ ಮಾಡಿದಾಗ ನಂಗ 6 ಅಂತಂದ ಹೇಳಿ ಬಂತು. ವೆರಿ ಗುಡ್. ಸೊ ಅದಾದ ನಂತರ ಇದನ್ನ ನೋಡ್ರಿ, ಈ ಬ್ರಾಕೆಟ್ ನಾನು ಸಾಲ್ವ್ ಮಾಡಿನ ಅಂತಂದ ಹೇಳಿದ್ರೆ 5 + 2 ಅಂತಂದ ಹೇಳಿದ್ರೆ 7 ಆಗತ್ತೆ. ಇದನ್ನ ಸಾಲ್ವ್ ಮಾಡಿದಾಗ 7 ಆಯ್ತು. ಸೇಮ್ ಅದೇ ತರ ಉಳಿದದ್ದೆಲ್ಲ ಹಂಗ ಬರ್ಕೋತೀನಿ ನೋಡ್ರಿ. 24 ಆಮೇಲೆ /6 ಅಂತಂದ ಹೇಳಿ ಬರುತ್ತೆ ಈ ಜಾಗದಲ್ಲಿ. ಆಮೇಲೆ ಫ್ಲವರ್ ಬ್ರಾಕೆಟ್ ಕಂಪ್ಲೀಟ್ ಆಗುತ್ತೆ. 5 ಸ್ಕ್ವೇರ್ ಬ್ರಾಕೆಟ್ ಕಂಪ್ಲೀಟ್ ಇಂಟು ನೆಕ್ಸ್ಟ್ 4² ಮೈನಸ್ ಫ್ಲವರ್ ಬ್ರಾಕೆಟ್ ಐತೆ 12 - 7 ಮತ್ತೆ ಫ್ಲವರ್ ಬ್ರಾಕೆಟ್ ಇದು ಕ್ಲೋಸ್ ಆಯ್ತು. ಎಸ್, ಇದಾದ ನಂತರ ನೆಕ್ಸ್ಟ್ ನೋಡ್ರಿ ಸರ್, ನಾವು ಈ ತರ ಬ್ರಾಕೆಟ್ ನ ಸಾಲ್ವ್ ಮಾಡಿದ್ರೆ ನೆಕ್ಸ್ಟ್ ಈ ತರ ಬ್ರಾಕೆಟ್ ನ ಸಾಲ್ವ್ ಮಾಡ್ಬೇಕ್ರಿ. ಈ ಎರಡು ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕಾಗತ್ತ. ಇದನ್ನ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬರುತ್ತೆ ನೋಡ್ರಿ, 6 - 4 ಇದು 4 ಬಂತು. ಆಮೇಲೆ ಇದನ್ನ ಸಾಲ್ವ್ ಮಾಡ್ಕೊಂಡಾಗ 12 - 7 ಅಂತಂದ ಹೇಳಿದ್ರೆ 5 ಅಂತಂದ ಹೇಳಿ ಬರುತ್ತೆ. ಉಳಿದದ್ದೆಲ್ಲ ಹಂಗ ಬರ್ಕೋತೀನಿ ನೋಡ್ರಿ. ಈ ತರ ಬ್ರಾಕೆಟ್ ಅಷ್ಟ ಉಳಿತು. ಇದನ್ನ ಸಾಲ್ವ್ ಮಾಡಿದಾಗ 4 ಬಂತು ಪ್ಲಸ್ 5. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈ ತರ ಬ್ರಾಕೆಟ್ ಐತೆ 4² ಆಮೇಲೆ ಮೈನಸ್ ಐತಿ 5 ಅಂತಂದ ಐತಿ. ಕ್ಲಿಯರ್? ಕರೆಕ್ಟ್ ಅಲ್ಲ? ಎಸ್. ಅದಾದ ನಂತರ ನೆಕ್ಸ್ಟ್ ಇನ್ನೇನ್ ಉಳಿತ್ರಿ ಸರ್? ಲಾಸ್ಟ್ ಬ್ರಾಕೆಟ್ ಐತ್ರಿ, ಅದನ್ನಷ್ಟ ಸಾಲ್ವ್ ಮಾಡ್ಬೇಕ್ರಿ. ಇದನ್ನ ಸಾಲ್ವ್ ಮಾಡಿದಾಗ ಎಷ್ಟು ಬಂತು? 9 ಅಂತ ಬಂತು. ಇಂಟು ಇದನ್ನ ಸಾಲ್ವ್ ಮಾಡ್ಕೊಂಡು 4² ಅಂತಂದ ಹೇಳಿದ್ರೆ ಎಷ್ಟ? 16. 4² ಅಂತಂದ ಹೇಳಿದ್ರೆ ಎಷ್ಟು? 16. 16 - 5 ಅಂತಂದ ಹೇಳಿದ್ರೆ 11 ಬರುತ್ತೆ. 11 × 9 ಅಂತಂದ ಹೇಳಿದ್ರೆ 99 ಏನಪ್ಪಾ ಅಂದ್ರೆ ನಮ್ದು ಆನ್ಸರ್ ಆಗತ್ತೆ. ಎಷ್ಟ್ ಜನರದ್ದು ಕರೆಕ್ಟ್ ಆಗೈತೆ ನೋಡ್ರಿ. ಸೊ ನಿಮ್ಗೆಲ್ಲ ಏನಂತಂದ ಹೇಳಿದ್ರೆ ಈ ತರ ಪ್ರಾಬ್ಲಮ್ಸ್ ಗಳನ್ನ ಕರೆಕ್ಟ್ ಆಗಿ ಸಾಲ್ವ್ ಮಾಡ್ರಿ. ಕರೆಕ್ಟ್ ಆಗಿ ಆನ್ಸರ್ ಬಂತಂದ್ರ ನಿಮ್ಗ ಬೋರ್ಡ್ ಮಾಸ್ ರೂಲ್ ಮೇಲೆ ಎಂತ ಬೇಕಂತ ಕ್ವಶನ್ ಬಂದ್ರು ಆನ್ಸರ್ ಮಾಡುವಂತ ಧೈರ್ಯ ಇರ್ಬೇಕು. ಕ್ಲಿಯರ್? ಎಲ್ರಿಗೂ ಐತಿ? ಇನ್ನೊಂದ್ಸರಿ ನೋಡ್ತೀರಿ, ಇನ್ನೊಂದು ಟ್ರೈ ಮಾಡ್ರಿ, ಇದನ್ನ ಸಾಲ್ವ್ ಮಾಡ್ರಿ, ಚೆಕ್ ಮಾಡೋಣ. ಇಲ್ಲಿ ನೋಡ್ರಿ, ಬೋರ್ಡ್ ಮಾಸ್ ರೂಲ್ ಪ್ರಕಾರ ಇನ್ನು ಯಾರಿಗ ಅರ್ಥ ಆಗಿಲ್ಲ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಮೊದಲು ಈ ತರ ಇರೋ ಬ್ರಾಕೆಟ್ ನ, ಆಮೇಲೆ ನೆಕ್ಸ್ಟ್ ಈ ರೀತಿಯಾಗಿರೋ ಬ್ರಾಕೆಟ್, ಆಮೇಲೆ ಈ ತರ, ಆಮೇಲೆ ಆಫ್, x² x³ ಆಮೇಲೆ ಡಿ ಅಂತಂತ ಹೇಳಿದ್ರೆ ಡಿವೈಡೆಡ್ ಬೈ, ಎಂ ಅಂದ್ರ ಮಲ್ಟಿಪ್ಲಿಕೇಶನ್, ಎ ಅಂದ್ರ ಪ್ಲಸ್ ಮಾಡೋದ, ಎಸ್ ಅಂದ್ರ ಮೈನಸ್ ಮಾಡೋದ. ಈಗ ನಾವು ಸ್ಟೆಪ್ ಬೈ ಸ್ಟೆಪ್ ಹೋದ್ವಿ ಅಂತಂದ ಹೇಳಿದ್ರೆ ಮೊದಲು ಈ ತರ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕು. ಆ ತರ ಬ್ರಾಕೆಟ್ ನ ನಾನು ಮಾರ್ಕ್ ಮಾಡ್ಕೊಂಡೆ. ಅದ್ರಲ್ಲಿ ಏನೈತೆ 12 ಐತಿ, /3 ಐತಿ, ಇಂಟು 2 ಐತೆ. ಇದ್ರೊಳಗೆ ಮತ್ತೇನಂತಂದ ಹೇಳಿದ್ರೆ ಎರಡು ಚಿಹ್ನೆಗಳು ಬಂದವ. ಅದನ್ನು ಕೂಡ ಬೋರ್ಡ್ ಮಾಸ್ ರೂಲ್ ಪ್ರಕಾರನೇ ಸಾಲ್ವ್ ಮಾಡ್ಬೇಕು. ಡಿವೈಡೆಡ್ ಬೈ ಇಂಟು ಒಳಗಡೆ ಯಾವ್ದನ್ನ ಫಸ್ಟ್ ಸಾಲ್ವ್ ಮಾಡ್ಕೋಬೇಕು ಸರ್? ಮೊದಲು ಡಿವೈಡೆಡ್ ಬೈ ಮಾಡ್ಕೋಬೇಕು. ಇದನ್ನ ಡಿವೈಡೆಡ್ ಬೈ ಮಾಡ್ಕೊಂತಾನೆ. 12 / 3 ಅಂತಂದ ಹೇಳಿದ್ರೆ ನನಗ್ 4 ಬರುತ್ತೆ. ಇನ್ನೇನ್ ಉಳಿತು? 2 ಉಳಿತು. ಸೊ ಇದನ್ನ ಸಾಲ್ವ್ ಮಾಡ್ಕೊಳ್ರಿ. 4 × 8 ಅಂತಂದ ಹೇಳಿ ಬಂತು. ಸೊ ಇದು ಅರ್ಥ ಆಯ್ತಾ ಎಲ್ರಿಗೂ ಹೆಂಗ್ ಬಂತು 8 ಅಂತಂದ ಹೇಳಿ? ಇದನ್ನ ಸಾಲ್ವ್ ಮಾಡ್ಕೊಂಡಾಗ ನಂಗೆ 8 ಅಂತಂದ ಹೇಳಿ ಬಂತು. ಅದನ್ನ ನಾನು ಪ್ರಾಪರ್ ಆಗಿ ಬರ್ಕೋತೀನಿ ನೋಡ್ರಿ. 100 ಅಂತ ಉಳಿತು ಮೈನಸ್ ಬ್ರಾಕೆಟ್ 4 ಇಂಟು ಫ್ಲವರ್ ಬ್ರಾಕೆಟ್ 15. ಇದನ್ನೆಲ್ಲಾ ಸಾಲ್ವ್ ಮಾಡಿದಾಗ ನಂಗೆ ಎಷ್ಟು ಬಂದೈತಿ? 8 ಅಂತಂದ ಹೇಳಿ ಬಂದೈತೆ. ಆಮೇಲೆ ನೆಕ್ಸ್ಟ್ ಪ್ಲಸ್ ಐತಿ. ಅದಾದ ನಂತರ ಇದನ್ನು ಕೂಡ ಸಾಲ್ವ್ ಮಾಡ್ಕೋಬೇಕು ನಾವು. ಇವಾಗ ಇದನ್ನು ಕೂಡ ಏನಂತಂದ ಹೇಳಿದ್ರೆ ಸಾಲ್ವ್ ಮಾಡ್ಕೋಬೇಕು. ಸೊ ಇವಾಗ 7² - 9 ಅಂತಂದೈತೆ. 7² ಅಂತಂದ ಹೇಳಿದ್ರೆ ಎಷ್ಟು? ಮೊದಲು ಸ್ಕ್ವೇರ್ ನ ಮಾಡ್ಕೋಬೇಕು. ಇಲ್ಲಿ ಐತಿ 7² ಅಂತಂದ ಹೇಳಿದ್ರೆ 49. ವೆರಿ ಗುಡ್. 49 - 9 ಅಂತಂದ ಹೇಳಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ? 40 ಬರುತ್ತೆ. ನಾನು ಇಲ್ಲಿ 40 ಅಂತಂದ ಹೇಳಿ ಬರ್ಕೊಂಡೆ. ಲಾಸ್ಟ್ ಏನಂದ್ರೆ ಈ ತರ ಬ್ರಾಕೆಟ್ ಐತಿ, ಸಾಲ್ವ್ ಮಾಡ್ಕೊಂಡು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನೈತಪ್ಪಾ ಅಂತಂದ ಹೇಳಿದ್ರೆ ಯಾವ ತರ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕು? ಇದನ್ನ ಮಾಡ್ಕೋಬೇಕು. 15 - 8 ಮಾಡ್ಕೊಂಡ್ರೆ ನಂಗೆ ಎಷ್ಟು ಬರುತ್ತೆ? 15 - 8 ಅಂತಂದ ಹೇಳಿದ್ರೆ ನಮ್ಗ ಆನ್ಸರ್ ಎಷ್ಟು ಬರುತ್ತೆ? 7 ಬರುತ್ತೆ. 100 - 4 ಇಂಟು ಇದನ್ನ ಸಾಲ್ವ್ ಮಾಡ್ಕೊಂಡಾಗ 7 ಬಂತು. ಆಮೇಲೆ ನೆಕ್ಸ್ಟ್ ಇದು ಬ್ರಾಕೆಟ್ ಹೋಗುತ್ತೆ, ಇಲ್ಲಿ ಪ್ಲಸ್ ಐತಿ, +40 ಅಂತಂದ ಹೇಳಿ. ನೆಕ್ಸ್ಟ್ ನೋಡ್ರಿ, 100 -
ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡ್ಕೋಬೇಕು ಇವಾಗ. ನೆಕ್ಸ್ಟ್ ಇರೋದ್ ಬ್ರಾಕೆಟ್ ಏನಂತಂದ ಹೇಳಿದ್ರೆ ಇದನ್ನ 4 × 7 ಪ್ಲಸ್ ಅದನ್ನ ಸೈಡ್ ಬರ್ಕೋತೀನಿ. 4 × 7 ಪ್ಲಸ್ 40 ಅಂತಂದೈತಿ. ಇದು ನೋಡ್ರಿ 4 × 7 ಇಂಟು ಪ್ಲಸ್ ಮಾಡ್ಕೋಬೇಕಾ, ಮೊದಲು ಪ್ಲಸ್ ಮಾಡ್ಕೋಬೇಕಾ, ಇಂಟುನ ಪ್ಲಸ್ ಅಂತ ಬಂದಾಗ ನಮ್ ಬೋರ್ಡ್ಮಾಸ್ ರೂಲ್ ಪ್ರಕಾರ ಇಂಟು ಐತ್ರಿ. 7 4 28 ಆಗತ್ರಿ. ಆಮೇಲೆ 40 ಮಾಡ್ಕೋಬೇಕ್ರಿ. ಅದಾದ ನಂತರ ಇದನ್ನ ಎರಡು ಕೂಡಿಸಿದ್ರೆ ಎಷ್ಟಾಗತ್ರಿ? 68 ಅಂತಂದ ಹೇಳಿ ಬರುತ್ತೆ. ಇದನ್ನೆಲ್ಲಾ ಸಾಲ್ವ್ ಮಾಡ್ಕೊಂಡಾಗ ನಂಗೆ 68 ಅಂತ ಬಂತು. ಇವಾಗೆಲ್ರ ನಾವು ಇಲ್ಲಿ ಮಿಸ್ಟೇಕ್ ಮಾಡಿದ್ವು ಅಂತಂದ ಹೇಳಿದ್ರೆ ಏನಾಗತ್ತೆ ಹೇಳ್ರಿ? ಮೊದಲು ನಾವೆಲ್ಲಾದ್ರೂ ಪ್ಲಸ್ ಮಾಡಿದ್ವು, ಪ್ಲಸ್ ಮಜಾ ಐತಿರ, ಪ್ಲಸ್ ಮಾಡ್ಬಿಡ್ನು, ಮೊದಲು ಈಸಿ ಐತಿ ಅಂತಂದ ಹೇಳಿ ಇದನ್ನ ಪ್ಲಸ್ ಮಾಡ್ಕೊಂಡ್ರೆ 47 ಆಯ್ತು. 47 × 4 ಮಾಡ್ಕೊಂಡ್ರೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ? 4 7 28, 4 4 16 7 18, 188 ಬಂತು. ರಾಂಗ್ ಅಲ್ಲ, ಈ ತರ ಮಾಡಂಗಿಲ್ಲ. 188 ಬರುತ್ತೆ. ನಮ್ಗೆ ಅನಿಸ್ದಂಗ್ ಮಾಡ್ರ. ಬೋರ್ಡ್ಮಾಸ್ ರೂಲ್ ಪ್ರಕಾರ ಮಾಡಿದಾಗ 68 ಬರುತ್ತೆ. ಕ್ಲಿಯರ್ ಆಯ್ತಾ ಎಲ್ರಿಗೂ? ಸೊ ಈಗ 68 ಬಂತು ನೋಡ್ರಿ. 100 - 68 ಮಾಡ್ಕೊಂಡ್ರೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತಂದ್ರ 32 ಬರುತ್ತ. 32. ಸೊ ಲಾಸ್ಟ್ ಸ್ಟೆಪ್. ಸೊ ಈ ರೀತಿ ಕ್ವಶನ್ಸ್ ಗಳು ನಿಮ್ಗೆ ಏನಂತಂದ ಹೇಳಿದ್ರೆ ಬೋರ್ಡ್ಮಾಸ್ ಮೇಲೆ ಮ್ಯಾಥ್ಸ್ ಸೆಕ್ಷನ್ ಒಳಗಡೆ ಲಾಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಇಲ್ಲಿವರೆಗೂ ಯಾರು ಸಾಲ್ವ್ ಮಾಡಿಲ್ಲ, ಪ್ರತಿಯೊಬ್ರು ಸಾಲ್ವ್ ಮಾಡಿ ಆನ್ಸರ್ ಹಾಕ್ರಿ. ಗುಡ್. ಚೆಕ್ ಮಾಡೋಣ. ಇಲ್ಲಿ ನೋಡ್ರಿ, ಬೋರ್ಡ್ಮಾಸ್ ರೂಲ್ ಪ್ರಕಾರ ಪ್ರತಿ ಸಾರಿ ಅದನ್ನ ಹೇಳದ. ಬೋರ್ಡ್ಮಾಸ್ ರೂಲ್ ಪ್ರಕಾರ ಬ್ರಾಕೆಟ್ಸ್ ಗಳು ಮೊದಲು ಈ ರೀತಿ ಆಗಿರೋದು, ಮೊದಲು ಈ ರೀತಿ, ಆಮೇಲೆ ನೆಕ್ಸ್ಟ್ ಏನಂದ್ರೆ ಸ್ಕ್ವೇರ್ ಬ್ರಾಕೆಟ್. ನಾವು ಚೆಕ್ ಮಾಡಿದಾಗ ಇದನ್ನ ಮೊದಲು ಸಾಲ್ವ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಈ ತರ ನಾರ್ಮಲ್ ಬ್ರಾಕೆಟ್ ಐತೆ ಅವನ್ಗಳನ್ನ ಸಾಲ್ವ್ ಮಾಡ್ಕೋಬೇಕು. 18 ಡಿವೈಡೆಡ್ ಬೈ 2 ಅಂತಂದ ಹೇಳಿದ್ರೆ ಎಷ್ಟು ಬರುತ್ತೆ? 9 ಅಂತಂದ ಹೇಳಿ ಬಂತು. ಆಮೇಲೆ 11 - 9 ಅಂತಂದ ಹೇಳಿದ್ರೆ 2 ಅಂತಂದ ಹೇಳಿ ಬರುತ್ತೆ. ಇವನ್ನೆಲ್ಲ ಸಾಲ್ವ್ ಮಾಡ್ಕೊಂಡಾಗ ಉಳಿದ್ ಏನು ಉಳಿತು ನೋಡ್ರಿ? ಫ್ಲವರ್ ಬ್ರಾಕೆಟ್ ಉಳಿತು, 9 ಉಳಿತು. ಆಮೇಲೆ ಇಲ್ಲಿ ಇಂಟು 3, ಅದಾದ ನಂತರ ಫ್ಲವರ್ ಬ್ರಾಕೆಟ್ ಮುಗೀತು, ಡಿವೈಡೆಡ್ ಬೈ ಸ್ಕ್ವೇರ್ ಬ್ರಾಕೆಟ್ 5 ಪ್ಲಸ್ ಫ್ಲವರ್ ಬ್ರಾಕೆಟ್ 4 ಇಂಟು ಇದನ್ನ ಸಾಲ್ವ್ ಮಾಡ್ಕೊಂಡಾಗ 2 ಬಂದೈತಿ, ಡಿವೈಡೆಡ್ ಬೈ 2, ಅದಾದ ನಂತರ -1 ಅಂತಂದ ಹೇಳಿ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ನಾವೇನು ಸರ್ ಫ್ಲವರ್ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕ್ರಿ. ಇದನ್ನ ಮತ್ತು ಇದನ್ನ ಸಾಲ್ವ್ ಮಾಡ್ಕೋಬೇಕು ಇವಾಗ. ಎಸ್, ಸಾಲ್ವ್ ಮಾಡ್ಕೊಡ್ರಿ. 9 × 3 ಅಂತಂದ ಹೇಳಿದ್ರೆ ಎಷ್ಟಾಗತ್ತಂದ್ರೆ 27 ಡಿವೈಡೆಡ್ ಬೈ ಇದು ಸ್ಕ್ವೇರ್ ಬ್ರಾಕೆಟ್ ಇತ್ತು 5 ಪ್ಲಸ್ ಇದನ್ನ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬರುತ್ತೆ ನಮ್ಗ? 4 × 2 ಡಿವೈಡೆಡ್ ಬೈ 2. ನೋಡ್ರಿ, ಬೋರ್ಡ್ಮಾಸ್ ರೂಲ್ ಪ್ರಕಾರ ಹೋದ್ರಿ ಅಂದ್ರೆ ಇದನ್ನ ಮೊದಲು ಡಿವೈಡೆಡ್ ಬೈ ಮಾಡ್ಬೇಕು. ಸೊ 1 ಬರುತ್ತೆ. 2 ಡಿವೈಡೆಡ್ ಬೈ 2 ಅಂತಂದ ಹೇಳಿದ್ರೆ 1. 4 × 1 ಅಂತಂದ ಹೇಳಿದ್ರೆ 4 ಬಂತು. ಇಲ್ರಿ ಸರ್ ನಾನು ಡಿವೈಡೆಡ್ ಬೈ ಮಾಡಂಗಿಲ್ಲ, ನನಗೆ ಇಷ್ಟ ಆಗಿದ್ ನಾ ಮಾಡ್ತೀನಿ. ಫಸ್ಟ್ ಯಾವ್ದೈತ್ರಿ? ಇದನ್ನ 4 2 8 ಡಿವೈಡೆಡ್ ಬೈ 2 ಅಂತಂದ ಹೇಳಿದ್ರೆ 4 ಬರುತ್ತೆ ಇಲ್ಲಿ. ಎಸ್, 2 ಕರೆಕ್ಟ್ ಬಂತಲ್ರಿ? ಒಂದೊಂದ್ ಟೈಮ್ ಬರ್ತಾವ ಅಷ್ಟೇ ರೀ. ಒಂದೊಂದ್ ಟೈಮ್ದಾಗ ಅಷ್ಟ ಬರ್ತಾವ, ಎಲ್ಲಾ ಟೈಮ್ದಾಗ ಬರಂಗಿಲ್ಲ. ಅದ ಹೇಳ್ತಿದೀನಿ. ಸೊ 4 ಬಂತು. ನೆಕ್ಸ್ಟ್ ನೋಡ್ರಿ, -1. ಇನ್ನೇನು ಉಳಿತು? 27 ಡಿವೈಡೆಡ್ ಬೈ ಈ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕು. 9 ಬಂತು, -1. ಇನ್ ನೋಡ್ರಿ, ಡಿವೈಡೆಡ್ ಬೈ ಮೈನಸ್ ಐತಿ ಸರ್. ನಮ್ ಪ್ರಕಾರ ನಾವು ಡಿವೈಡೆಡ್ ಬೈ ಫಸ್ಟ್ ಮಾಡ್ಕೋಬೇಕು. 9 3 27 ಆಯ್ತು. ಸೊ -1 ನಮಗ ಆನ್ಸರ್ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರ 2 ಅಂತಂದ ಹೇಳಿ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಎನಿ ಕ್ವಶನ್ಸ್? ಇಲ್ಲೊಂದ್ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ. 2 ಸಂಖ್ಯೆಗಳ ಮಸ ಅಂತ ಕೊಟ್ಟಿದಾನ. ಇಲ್ಲಿ 2 ಸಂಖ್ಯೆಗಳನ್ನ ನಾವ್ ಏನಂತ ತಗೋಣ? a - b ಅಂತ ಕೊಟ್ಟಿದಾನ ಆಲ್ರೆಡಿ. a ಮತ್ತು b ಅಂತಂದ ಹೇಳಿ 2 ಸಂಖ್ಯೆಗಳಿದಾವ. ಅದ್ರದ್ದು ಮಸ ಎಷ್ಟಂತಂದ್ರೆ 12. ಅಂದ್ರ HCF = ಏನಂತಂದ್ರೆ 12 ಅಂತಂದಾಯ್ತು. ಆಮೇಲೆ ನೆಕ್ಸ್ಟ್ ಲಸ ಕೊಟ್ಟಿದಾನ 72. LCM = ಎಷ್ಟಾಗತ್ತಂದ್ರೆ 72 ಆಗತ್ತ. ಆಮೇಲೆ 2 ಸಂಖ್ಯೆಗಳ ಮೊತ್ತ ಅಂತಂದ ಹೇಳಿದ್ರೆ ಏನು? a + b = ಏನಂತಂದ ಹೇಳಿದ್ರೆ 60 ಅಂತ ಕೊಟ್ಟಿದಾನ. ಏನಂತ ಕೊಟ್ಟಿದಾನ? a + b ಅಂತಂದ ಹೇಳಿದ್ರೆ ಎಷ್ಟು ಕೊಟ್ಟಿದಾನ? 60 ಅಂತ ಕೊಟ್ಟಿದಾನ. ಆಮೇಲೆ ಹಂಗಾದ್ರೆ ವ್ಯತ್ಯಾಸ ಕಂಡಿಡಿ ಅಂತಂದ ಹೇಳಿದಾನ. a - b ಕಂಡಿಡಿ ಅಂತಂದ ಹೇಳಿದಾನ. ಈ ತರ a + b ಕೊಟ್ಟು a - b ಕಂಡಿಡಿ ಅಂತಂದ ಹೇಳ್ದ ಅಂತಂದ ಹೇಳಿದ್ರ ಒಂದೊಂದು ಶಾರ್ಟ್ ಕಟ್ ನ ನೆನ್ಪಿಟ್ಕೊಡ್ರಿ. ಏನಂತಂದ ಹೇಳಿದ್ರ a - b ಹೋಲ್ ಸ್ಕ್ವೇರ್, a - b ಹೋಲ್ ಸ್ಕ್ವೇರ್ = ಏನಾಗತ್ತ ಬರದ್ರ? a + b ಹೋಲ್ ಸ್ಕ್ವೇರ್ - 4ab ಅಂತಂದೇಳಿ. 4ab ಇದನ್ನ ಯಾವಾಗ್ಲೂ ಏನಂತಂದ್ರೆ ನೀವು ನೆನ್ಪಿಟ್ಕೋಬೇಕು. LCM HCF ಅಂತ ಬಂದಾಗ ಇದೊಂದು ಫಾರ್ಮುಲಾವನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಅರ್ಥ ಆಯ್ತಾ ಇದು? a - b ಹೋಲ್ ಸ್ಕ್ವೇರ್ = a + b ಹೋಲ್ ಸ್ಕ್ವೇರ್ - 4ab ಅಂತಂದೇಳಿ. ಇದನ್ನ ನೀವು ನೆನ್ಪಿಟ್ಕೊಂಡ್ರಿ ಅಂತಂದ ಹೇಳಿದ್ರ ಈಗ ಪ್ರಾಪರ್ ಆಗಿ ಹೇಳ್ತೀನಿ ನೋಡ್ರಿ. HCF ಗೊತ್ತೈತಿ, LCM ಗೊತ್ತೈತಿ. ನಮ್ದು ಫಾರ್ಮುಲಾ ಏನು?
ಎಲ್ ಸಿ ಎಂ ಇಂಟು ಎಚ್ ಸಿ ಎಫ್ ಈಕ್ವಲ್ ಟು ಎ ಇಂಟು ಬಿ ಅಂತಂದ ಹೇಳಿ ನಮ್ದು ಇದು ಫಾರ್ಮುಲಾ ಬರುತ್ತೆ ನಾರ್ಮಲ್ ಆಗಿ. ಈಗ ನೋಡ್ರಿ ಎಲ್ ಸಿ ಎಂ ಎಷ್ಟೈತಿ 72 ಐತಿ, ಎಚ್ ಸಿ ಎಫ್ ಎಷ್ಟೈತಿ 12 ಐತಿ, ಆಮೇಲೆ ಇದು ಎ ಇಂಟು ಬಿ ಐತಿ. ಸೊ ಎ ಇಂಟು ಬಿ ನನ್ಗೆ ಗೊತ್ತಾಯ್ತಾ ಇಲ್ಲಿ. ಸೊ ಈ ಫಾರ್ಮುಲಾದೊಳಗಡೆ ನೋಡ್ರಿ ನಾನು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಕಂಡು ಹಿಡಿಬೇಕು. ಎ ಮೈನಸ್ ಬಿ ಕಂಡು ಹಿಡಿಬೇಕು, ಮೊದಲು ಹೋಲ್ ಸ್ಕ್ವೇರ್ ಕಂಡು ಹಿಡ್ಕೊಳ್ಳೋಣ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾನ, ಓಕೆ ಪರವಾಗಿಲ್ಲ. ನೆಕ್ಸ್ಟ್ 4 ಇಂಟು ಎ ಬಿ ಅಂತ ಕೊಟ್ಟಿದ್ದಾನ. ಇಲ್ಲಿ ನೋಡ್ರಿ ನಾವು ಇಲ್ಲಿ ಎ ಬಿ ಅನ್ನ ಕಂಡು ಹಿಡ್ಕೊಂಡ್ವಲ್ಲ, ಇದು ಬಂತು ನಮ್ಗ ಎ ಬಿ ಅನ್ನ ಕಂಡು ಹಿಡ್ಕೊಂಡ್ವಿ. ಅದಾದ ನಂತರ ಎ ಪ್ಲಸ್ ಬಿ ಆಲ್ರೆಡಿ ಕೊಟ್ಟಿದ್ದಾನ 60 ಅಂತಂದೇಳಿ, ಕರೆಕ್ಟಾ? ಎ ಬಿ ಅಂತಂದ ಹೇಳಿ ಇಲ್ಲಿ ಕೊಟ್ಟಿದ್ ಇಲ್ಲಿ ಕಂಡು ಹಿಡ್ಕೊಂಡ್ವಿ. ಅದಾದ ನಂತರ ಎ ಪ್ಲಸ್ ಬಿ ಅಂತಂದ ಹೇಳಿ ಇಲ್ಲಿ ಕೊಟ್ಟಿದ್ದಾನ. ಆಮೇಲೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ನಮ್ಗೆ ಗೊತ್ತಾಗತ್ತ. ಸೊ ಎಷ್ಟ್ ಬರುತ್ತೆ ಹೇಳ್ರಿ ಆನ್ಸರ್ ಇದನ್ನ ಸಾಲ್ವ್ ಮಾಡ್ರಿ. ಎ ಪ್ಲಸ್ ಬಿ ಎಷ್ಟೈತೆ ಅಂತಂದ ಹೇಳಿದ್ರೆ 60 ಸ್ಕ್ವೇರು. ಅದಾದ ನಂತರ 4 ಇಂಟು ಎ ಬಿ ವ್ಯಾಲ್ಯೂ ಎಷ್ಟು ಬರುತ್ತೆ 72 ಇಂಟು 12 ಅಂತಂದ ಹೇಳಿ ಬರುತ್ತೆ. ಇದನ್ನ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬರುತ್ತೆ ನಮ್ಗೆ ಆನ್ಸರ್ ಹೇಳ್ರಿ ಒಂದ್ಸಾರಿ. ಇಲ್ಲಿ ನೋಡ್ರಿ 60 ಸ್ಕ್ವೇರ್ ಅಂತಂದ ಹೇಳಿದ್ರೆ 3600. ಅದಾದ ನಂತರ ಇದನ್ನ ಸಾಲ್ವ್ ಮಾಡಿದಾಗ ಎಷ್ಟು ಬರುತ್ತೆ 864. ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡಾಗ 72 ಇಂಟು 12 12 24, 12 84, 6 86. ಆಮೇಲೆ ಇಂಟು 4 ಮಾಡ್ಬೇಕು, 4 4 16, 4 24 25, 4 8 32, 34, 3456. ಇವನ್ನೆರಡು ಮೈನಸ್ ಮಾಡ್ಕೊಡ್ರಿ. 3600 ಮತ್ತು 3456 ಮೈನಸ್ ಮಾಡ್ಕೊಡ್ರಿ, ಎಷ್ಟು ಬರುತ್ತೆ 144 ಬರುತ್ತೆ, ಕರೆಕ್ಟ್? ಈಗ ನೋಡ್ರಿ 144 ಬಂತು. ಈಗ ತುಂಬಾ ಇಂಪಾರ್ಟೆಂಟ್, ನಮ್ಗೇನ್ ಕಂಡಿಡಿ ಅಂತಂದ ಹೇಳಿದ್ರೆ ಎ ಮೈನಸ್ ಬಿ ಕಂಡಿಡಿ ಅಂತಂದ ಹೇಳಿದಾರ. ನಾವೇನ್ ಕಂಡು ಹಿಡ್ಕೊಂಡೇವಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಕಂಡು ಹಿಡ್ಕೊಂಡೇವಿ. ಈ ಹೋಲ್ ಸ್ಕ್ವೇರ್ ನಾವು ಆ ಕಡೆ ಕಳಿಸಿದ್ವಿ ಅಂತಂದ ಹೇಳಿದ್ರೆ ಏನಾಗತ್ತದು ಸ್ಕ್ವೇರ್ ರೂಟ್ ಆಗತ್ತ. ಸ್ಕ್ವೇರ್ ರೂಟ್ ಆಫ್ 144 ಅಂತಂದ ಹೇಳಿದ್ರೆ ಆನ್ಸರ್ ಎಷ್ಟು ಬರುತ್ತೆ? ಸ್ಕ್ವೇರ್ ರೂಟ್ ಆಫ್ 144 ಅಂತಂದ ಹೇಳಿದ್ರೆ ನಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 12 ಅಂತಂದ ಹೇಳಿ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಎ ಮೈನಸ್ ಬಿ ಈಕ್ವಲ್ ಟು ಏನಂತಂದ ಹೇಳಿದ್ರೆ 12. ಸರ್ ಅದ್ ಹೆಂಗ್ ಹೇಳ್ತಿರ್ರಿ ನೀವು ಅಂತಂದ ಹೇಳಿ ಕೇಳಾರ ಜಾಸ್ತಿ ಜನ ಇರ್ತಾರ. ಇದನ್ನ ಹೆಂಗ್ ಬರಿತೀವಿ ಅಂದ್ರೆ 12 ಇಂಟು 12 ಅಂತಂದೇಳಿ. ನೆಕ್ಸ್ಟ್ ಹೆಂಗ್ ಬರಿತೀವಿ ಅಂದ್ರೆ 12 ಸ್ಕ್ವೇರ್ ಅಂತಂದೇಳಿ. ಇದು ಸ್ಕ್ವೇರ್ ಟು ಸ್ಕ್ವೇರ್ ಕ್ಯಾನ್ಸಲ್, ನಮ್ಗೆ 12 ಅಷ್ಟೇ ಉಳಿಯುತ್ತೆ. ಕ್ಲಿಯರ್ ಅನ್ರಪ್ಪ? ಇವಾಗ ನಮಗ್ ಕ್ವಶನ್ ಏನಂತಂದ ಹೇಳಿದ್ರೆ ಎ ಪ್ಲಸ್ ಬಿ ಕೊಟ್ಟು ಎ ಮೈನಸ್ ಬಿ ಕೇಳ್ದ ಅಂದ್ರ, ಅಥವಾ ಎ ಮೈನಸ್ ಬಿ ಕೊಟ್ಟು ಎ ಪ್ಲಸ್ ಬಿ ಕೇಳ್ದ ಅಂತಂದ ಹೇಳಿದ್ರ, ಅವಾಗ ನಾವು ನೆನ್ಪಿಟ್ಕೋಬೇಕಾಗಿರೋದು ಯಾವ್ದು ಅಂತಂದ ಹೇಳಿದ್ರ ಇಲ್ಲೊಂದು ಫಾರ್ಮುಲಾ ಐತಲ್ಲ, ಇದನ್ನ ನೆನ್ಪಿಟ್ಕೋಬೇಕು, ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತೆ. ಎನಿ ಡೌಟ್ಸ್? ಎಜುಕೇಟಿವ್ ಒಳಗಡೆ ಮೇಲ್ಗಡೆ ತರ ಕ್ವಶನ್ಸ್ ಬಂದೈತೆ ಎಲ್ ಸಿ ಎಂ ಎಚ್ ಸಿ ಎಫ್ ಮೇಲೆ, ಆಮೇಲೆ ಈ ತರ ಕ್ವಶನ್ ಅನ್ನು ಕೇಳಿದಾರೆ. ಇದನ್ನ ಹೆಂಗ್ ಮಾಡೋದ ಟ್ರೈ ಮಾಡ್ರಿ. ಇಲ್ಲಿ ನೋಡ್ರಿ ಯಾರಿಗ್ ಗೊತ್ತಾಗಿಲ್ಲ, ಇಲ್ಲಿ ಏನ್ ಕೊಟ್ಟಿದಾನ, ಎರಡು ಸಂಖ್ಯೆಗಳ ಗುಣಲಬ್ಧ. ಎರಡು ಸಂಖ್ಯೆಗಳ ಯಾವ್ರಿ ಎ ಮತ್ತು ಬಿ ಅಂತ ತಗೋಣ. ಎ ಇಂಟು ಬಿ ಎಷ್ಟು ಕೊಟ್ಟಿದಾನ ಅಂತಂದ್ರೆ 2025 ಕೊಟ್ಟಿದಾನ. ಆಮೇಲೆ ಮಸ ಕೊಟ್ಟಿದ್ದಾರೆ, ಎಚ್ ಸಿ ಎಫ್ ಕೊಟ್ಟಿದ್ದಾರೆ 15 ಅಂತಂದೇಳಿ. ಆಮೇಲೆ ಅನುಪಾತ ಕೊಟ್ಟಿದಾರ್ರಿ, ಅವು ಎರಡು ಏನಂತಂದ ಹೇಳಿದ್ರೆ 1:3 ಅನುಪಾತದಲ್ಲಿ ಇದಾವ ಅಂತಂದೇಳಿ. ಆಮೇಲೆ ಏನ್ ಕೇಳಿದಾರಿ, ಎ ಪ್ಲಸ್ ಬಿ ಅಂದ್ರೆ ಏನು ಅಂತ ಕೇಳಿದಾರೆ, ಕರೆಕ್ಟಾ? ನಾನ್ ನಿಮ್ಗೊಂದು ಹೇಳಿದ್ದೇನೆ, ಏನಂತ ಹೇಳಿದೆ ನಿಮ್ ಕ್ಲಾಸ್ ಒಳಗಡೆ, ಸರ್ ಈ ತರ ಅನುಪಾತ ಬಂತು ಅಂತಂತ ಹೇಳಿದ್ರೆ ನಾವ್ ಏನ್ ಮಾಡ್ಬೇಕು, ಸೊ ಒಂದನ್ನ ಎ ಅಂತ ತಗೋಬೇಕು, ಇನ್ನೊಂದನ್ನ ಬಿ ಅಂತ ತಗೋಬೇಕು. ನಾವು ಜಸ್ಟ್ ಏನ್ ಅನ್ಕೊಂಡ್ವಿ, ಇವಾಗ ಮನುಷ್ಯನಾಗ ಅನ್ಕೊಂಡ್ವಿ, ಬಟ್ ಆದ್ರೆ ಬರಿಬೇಕಂತಂದ ಹೇಳಿದ್ರೆ ಹೆಂಗ್ ಬರ್ಕೋಬೇಕು, 1 ಇಂಟು ಎಚ್ ಸಿ ಎಫ್ ಅಂತಂದ ಹೇಳಿ ಬರ್ಕೋಬೇಕು. ಆಮೇಲೆ ಬಿ ಈಕ್ವಲ್ ಟು ಬರ್ಕೋಬೇಕಂತಂದ ಹೇಳಿದ್ರೆ 3 ಇಂಟು ಎಚ್ ಸಿ ಎಫ್ ಅಂತಂದ ಹೇಳಿ ಬರ್ಕೋಬೇಕು ಯಾವಾಗ್ಲೂ. ಇದು ಸ್ಟೆಪ್ ಇದು. ಸೊ ಇವಾಗ ಎ ಈಕ್ವಲ್ ಟು ಏನು 1 ಇಂಟು ಎಚ್ ಸಿ ಎಫ್ ಎಷ್ಟೈತಿ 15 ಐತ, ಅಂದ್ರೆ ಎ ವ್ಯಾಲ್ಯೂ ಎಷ್ಟೈತ್ರಿ 15 ಬಂತು. ಎ ವ್ಯಾಲ್ಯೂ ಕಂಡಿಡಿದ್ವಿ, ಒಂದ್ ಸಂಖ್ಯೆ ಕಂಡಿಡಿದ್ವಿ. ಇನ್ನು ಬಿ ವ್ಯಾಲ್ಯೂ ಕಂಡಿಡ್ಬೇಕು. 3 ಇಂಟು 15 ಅಂತಂದ ಹೇಳಿದ್ರೆ ಬಿ ವ್ಯಾಲ್ಯೂ ಎಷ್ಟಾಗತ್ತ 45 ಆಯ್ತು. ಈಗ ನಮಗೆ ಏನ್ ಕೇಳಿದಾನ, ಎ ಪ್ಲಸ್ ಬಿ ಕೇಳಿದಾನ. ಎ ಪ್ಲಸ್ ಬಿ ಮಾಡಿದ್ರೆ ಎಷ್ಟು ಬರುತ್ತ 15 ಪ್ಲಸ್ 45 60, ಮುಗ್ದು ಹೋಯ್ತು. ಕ್ಲಿಯರ್? ನಾವು ಇದನ್ನ ಮತ್ತೆ ಯೂಸು ಮಾಡ್ಕೊಂಡಿಲ್ಲ, ಇದು ನಮಗ್ ಬೇಕಾಗೂ ಇಲ್ಲ. ಡೈರೆಕ್ಟ್ ಆಗಿ ಅನುಪಾತ ಕೊಟ್ಟ ಅಂತಂದ ಹೇಳಿದ್ರೆ ಇಂಟು ಎಚ್ ಸಿ ಎಫ್ ಮಾಡ್ಕೊಳ್ಬೇಕಂತಂದ ಹೇಳಿ ತಲೆಯಾಗಿ ಇಟ್ಕೋಬೇಕು. ಅಲ್ಲಿ ಏನು ಇಲ್ಲ ಅಂತಂದ ಹೇಳಿದ್ರೆ ಇದನ್ನ ಇಂಟು ಮಾಡ್ಕೊಂಡ್ವಿ ಅಂತಂದ ಹೇಳಿದ್ರೆ ನಮ್ಗೆ ಎ ಮತ್ತು ಬಿ ವ್ಯಾಲ್ಯೂ ಬರುತ್ತೆ ಅಂತಂದ ಹೇಳಿ. ಆ ಪಾಯಿಂಟ್ ನ ನೆನ್ಪಿಟ್ಕೊಂಡ್ರಿ ಅಂತಂದ ಹೇಳಿದ್ರೆ ಎಲ್ಲಾ ಸಾಲ್ವ್ ಆಗುತ್ತೆ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಸಮ್ ಬೇಸಿಕ್ ಕ್ವಶನ್ಸ್ ಗಳನ್ನ ನೋಡೋಣ. ಇದನ್ನ ನೋಡ್ರಿ, ಬೇಸಿಕ್ ಕ್ವಶನ್ ಏನಲ್ಲ, 12, 15 ಮತ್ತು 20ರಿಂದ ನಿಖರವಾಗಿ ಭಾಗಿಸಬಹುದಾದ ಕನಿಷ್ಠ ಸಂಖ್ಯೆಯನ್ನ ಲೀಸ್ಟ್ ನಂಬರ್ ನ ಕಂಡಿಡ್ಬೇಕು. ನಾನ್ ನಿಮ್ಗೆ ಕ್ಲಾಸ್ ಒಳಗಡೆ ಹೇಳಿದ್ದೇನೆ, ಲೀಸ್ಟ್ ನಂಬರ್ ಕಂಡಿಡಿಬೇಕಂದ್ರೆ ಏನ್ ಮಾಡ್ಬೇಕಂತಂದೇಳಿ. ವೆರಿ ಗುಡ್, ನೆನ್ಪಿಟ್ಕೊಂಡಿ. ಇಲ್ಲಿ ನೋಡ್ರಿ ಏನೈತಿ, ಸೊ ಬರ್ಕೋಬೇಕಿದ 12 ಐತ್ರಿ,
ಆಮೇಲೆ 15 ಐತ್ರಿ, 20 ಐತ್ರಿ. ಸೊ ಇವೆಲ್ಲ ಏನಂತಂದ್ ಹೇಳಿದ್ರೆ ಒಂದು ಸಂಖ್ಯೆಯನ್ನ ಭಾಗಿಸ್ತಾವ್ರಿ. ಒಂದೇನಪ್ಪಾ ಅಂತಂದ್ರೆ ಸಂಖ್ಯೆಯನ್ನ ಕನಿಷ್ಠ ಸಂಖ್ಯೆ. ಆ ಸಂಖ್ಯೆಯನ್ನ ಭಾಗಿಸ್ತಾವ್ರಿ, 3 ಭಾಗಿಸ್ಬೇಕ್ರಿ. ಹಿಂಗ್ ಕನಿಷ್ಠ ಸಂಖ್ಯೆ ಲೀಸ್ಟ್ ನಂಬರ್ ಅಂತ ಕೇಳ್ದ ಅಂದ್ರೆ ನಾವ್ ಅವಾಗ ಏನ್ ಕಂಡಿಡಿಬೇಕ್ರಿ, ಅಲ್ಲಿ ಕೊಟ್ಟಿರುವಂತ ನಂಬರ್ಸ್ ಗಳನ್ನ LCM ಕಂಡಿಡಿಬೇಕ್ರಿ. LCM ಏನಾಗತ್ತೆ, 2ರಿಂದ 2 ಆರ್ಲೆ 12, 15 ಡಿವೈಡ್ ಆಗಂಗಿಲ್ಲ ಹಂಗೆ ಬರ್ಕೊಂಡ್ವಿ, 2 ಹತ್ಲೆ 20. ನೆಕ್ಸ್ಟ್ ನೋಡ್ರಿ, 2ರಿಂದ 2 ಮೂರ್ಲೆ 6, 15 ಡಿವೈಡ್ ಆಗಂಗಿಲ್ಲ ಹಂಗೆ ಇಟ್ಕೊಂಡ್ವಿ, 2 ಐದ್ಲೆ 10. ನೆಕ್ಸ್ಟ್ ನೋಡ್ರಿ, 3ರಿಂದ 3 ಒಂದ್ಲೆ 3, 3 ಐದ್ಲೆ 15, 5 ಹಂಗ ಬಂತು. ನೆಕ್ಸ್ಟ್ 5 ಒಂದ್ಲೆ ಆಗತ್ತ. ಇವಾಗ ಏನ್ ಮಾಡ್ಕೋಬೇಕಂತಂದ್ರೆ ಎಲ್ಲಾನು ಇಂಟು ಮಾಡ್ಕೋಬೇಕು. 2 ಎರಡ್ಲೆ 4, 4 ಮೂರ್ಲೆ 12, 12 ಐದ್ಲೆ 60. LCM ಎಷ್ಟು ಬರುತ್ತಂದ್ರ 60 ಬರುತ್ತೆ. ಇದೇನ್ ಬಂದಿರತ್ತಲ್ಲ ಅದೇ ನಂಬರ್ ಏನಂತಂದ್ರೆ ಇಲ್ಲಿ ಕನಿಷ್ಠ ಸಂಖ್ಯೆ ಆಗಿರತ್ತ. 12ರಿಂದನೂ ಡಿವೈಡ್ ಆಗತ್ತ, 15ರಿಂದನೂ ಡಿವೈಡ್ ಆಗತ್ತ, ಆಮೇಲೆ 20ರಿಂದನೂ ಡಿವೈಡ್ ಆಗತ್ತ. 12 ಐದ್ಲೆ 60, 15 ನಾಲ್ಕಲೆ 60, 23ಲೆ 60. ಸೊ ಆನ್ಸರ್ ಏನಂದ್ರ ನಮ್ಗೆ 60 ಬಂತು. ಅರ್ಥ ಆಯ್ತಾ? ಲೀಸ್ಟ್ ನಂಬರ್ ಅಂತ ಕೇಳ್ರು ಅಂತಂದ್ ಹೇಳಿದ್ರೆ ಯಾವಾಗ್ಲೂ ಏನ್ ಮಾಡ್ಕೋಬೇಕು, LCM ತೆಗಿಬೇಕಷ್ಟ. ನೆಕ್ಸ್ಟ್ ನೋಡ್ರಿ, ಸೇಮ್ ಅದೇ ತರ ಇನ್ನೊಂದ್ ಬರುತ್ತೆ. ಇದನ್ನ ನೋಡ್ರಿ, ಕ್ವಶನ್ ಏನ್ ಕೇಳಿದಾರ, ಸರ್ 42, 70, 98, 42, 70 ಮತ್ತು 98ಗಳನ್ನ ನಿಖರವಾಗಿ ಭಾಗಿಸಬಹುದು. ಸೊ ಯಾವ್ದಾದ್ರು ಒಂದು ದೊಡ್ಡ ಸಂಖ್ಯೆ ಐತ್ರಿ, ಆ ದೊಡ್ಡ ಸಂಖ್ಯೆ ಏನಂತಂದ್ರೆ 42 ಡಿವೈಡ್ ಮಾಡುತ್ತೆ, 70 ಡಿವೈಡ್ ಮಾಡುತ್ತೆ, 98 ಡಿವೈಡ್ ಮಾಡುತ್ತ ಅಂತಂದ್ ಹೇಳಿ ಕ್ವಶನ್ ಕೇಳಿದ್ರ. ಆ ಸಂಖ್ಯೆನ ದೊಡ್ಡ ಸಂಖ್ಯೆ, ಲಾರ್ಜೆಸ್ಟ್ ನಂಬರ್ ಅಂತಂದ್ ಹಿಂಗ್ ಕೇಳ್ರು ಅಂತಂದ್ ಹೇಳಿದ್ರೆ ಅವಾಗ ನಾವ್ ಏನ್ ಕಂಡಿಡಿಬೇಕು, HCF ಕಂಡಿಡಿಬೇಕು. HCF ಕಂಡಿಡಿರಿ ನೋಡೋಣ ಇಲ್ಲಿ ಎಷ್ಟಾಗತ್ತ. ಸೊ ಎಲ್ಲಾನು ಡಿವೈಡ್ ಆಗ್ಬೇಕು. ಅವಾಗ 2ರಿಂದ ಸ್ಟಾರ್ಟ್ ಮಾಡೋಣ. 2 ಎರಡ್ಲೆ 4, 2 ಒಂದ್ಲೆ 2. ನೆಕ್ಸ್ಟ್ ನೋಡ್ರಿ, 2 ಮೂರ್ಲೆ 6, 1 ಉಳಿತೆ, 2 ಐದ್ಲೆ 10. ನೆಕ್ಸ್ಟ್ ನೋಡ್ರಿ ಏನ್ ಬರುತ್ತೆ ಇಲ್ಲಿ, 2 ನಾಲ್ಕಲೆ 8, 2 9ಲೆ 18. ನೆಕ್ಸ್ಟ್ ಯಾವ್ದ್ರಿಂದ ಡಿವೈಡ್ ಆಗತ್ತ, 2ರಿಂದ ಏನಾದ್ರು ಡಿವೈಡ್ ಆಗತ್ತ, ಆಗಂಗಿಲ್ಲ. 3ರಿಂದ 3 ಏಳ್ಳೆ 21, ಇದಾಗಂಗಿಲ್ಲ. ನೆಕ್ಸ್ಟ್ 7ರಿಂದನ ಆಗತ್ತೆ, 7 ಮೂರ್ಲೆ 21, 7 ಐದ್ಲೆ 30, 7 ಏಳ್ಳೆ 49. ಮುಂದೆ ಏನೂ ಡಿವೈಡ್ ಆಗಂಗಿಲ್ಲ, ಇಲ್ಲಿಗೆ ಸ್ಟಾಪ್ ಮಾಡ್ಬಿಟ್ವಿ ನಾವು. ಸೊ ನಮಗ LCM ಇದು ಸಾರಿ HCF ಎಷ್ಟು ಬರುತ್ತ, 14 ಅಂತಂದ್ ಹೇಳಿ ಬರುತ್ತೆ. ಈ 14 ಕ್ಲಿಯರ್ ಎಲ್ರಿಗೂ? ಇಲ್ಲಿ ನೋಡ್ರಿ, ನೆನ್ಪಿಟ್ಕೊಡ್ರಿ, ಈ 14 ಕೂಡ ಏನಂತಂದ್ ಹೇಳಿದ್ರೆ HCF ಆಯ್ತು. ಅದ್ರಲ್ಲಿ ಮಗ್ಗಿ ಬೇರೆ ಬರುತ್ತೆ ನೋಡ್ರಿ, 14 28 ಒಂದ್ ಬರುತ್ತೆ, 14 ಮೂರಲ್ಲಿ 42 ಅಂತಂದ್ ಹೇಳಿ ಬರುತ್ತೆ. ಇವೆಲ್ಲ ಏನಂತಂದ್ ಹೇಳಿದ್ರೆ HCF ಫ್ಯಾಕ್ಟರ್ಸ್ ಗಳಂತಂದ್ ಹೇಳ್ತೀವಿ. ನಾವು ಆಪ್ಷನ್ಸ್ ಗಳನ್ನ ನೋಡಿದಾಗ 14 ಐತ್ರಿ, ಆಮೇಲೆ 28 ಐತ್ರಿ. 14, 28, 14 ಮಗ್ಗಿ ಏನ್ ಬರುತ್ತಲ್ಲ, HCF 14 ಬಂತು ಅಂತಂದ್ರೆ HCF ಫ್ಯಾಕ್ಟರ್ಸ್ ಗಳು ಅಂತಂದ್ ಹೇಳ್ತೀವಿ. ಸೊ ಇವಾಗ ನಾವು ಚೆಕ್ ಮಾಡ್ಕೋಬೇಕು, ಇಲ್ಲಿ ಏನಿದಾವಲ್ಲ, ಇದು 42 ಅನ್ನೋದು, 70 ಅನ್ನೋದು, 98 ಅನ್ನೋದು. ಸೊ 14ರಿಂದನೂ ಡಿವೈಡ್ ಆಗತ್ತ, ಈಗ ನಾವು ನೋಡಿದ್ವಿ. ಈಗ ಚೆಕ್ ಮಾಡ್ಕೋಬೇಕು, 28ರಿಂದನೂ ಡಿವೈಡ್ ಆಗತ್ತೆ ಅಂತ ಚೆಕ್ ಮಾಡ್ಕೋಬೇಕು. ಎಲ್ಲಾದ್ರೂ 28ರಿಂದ 3 ಡಿವೈಡ್ ಆದ್ವು ಅಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಏನ್ ಬರುತ್ತೆ, ಇಲ್ಲಿ ದೊಡ್ಡ ಸಂಖ್ಯೆ 28 ಅಂತಂದ್ ಹೇಳಿ ಬರುತ್ತೆ. ಅರ್ಥ ಆಯ್ತಾ ಎಲ್ರಿಗೂ? ಸೊ HCF ಫ್ಯಾಕ್ಟರ್ಸ್ ಗಳನ್ನ ಎಲ್ಲಾದ್ರೂ ಆಪ್ಷನ್ ಒಳಗಡೆ ಕೊಟ್ರು ಅಂತಂದ್ ಹೇಳಿದ್ರೆ ಎರಡು ಚೆಕ್ ಮಾಡ್ಕೋಬೇಕು. ಅವಾಗ ನೋಡ್ರಿ, 28ರಿಂದ ಡಿವೈಡ್ ಆಗತ್ತೇನ್ರಿ, 42 ಸರ್ ಫಸ್ಟ್ ಒನ್ ಡಿವೈಡ್ ಆಗಂಗಿಲ್ರಿ, ಅಂದ್ರ ನಾವು 28 ಬಿಟ್ಟು ಬಿಡ್ಬೇಕು, ಇದು ಆಗಂಗಿಲ್ಲ. ಸೊ HCF ಫ್ಯಾಕ್ಟರ್ ಆಗಂಗಿಲ್ಲ ಅಂತಂದ್ ಹೇಳಿದ್ರೆ ನಮ್ಗೆ ಆನ್ಸರ್ ಏನಾಗತ್ತ, 14 ಆಗತ್ತ. ಅರ್ಥ ಆಯ್ತಾ ಎಲ್ರಿಗೂ? ಈ ತರ ಕ್ವಶನ್ ಸ್ವಲ್ಪ ಟ್ರಿಕ್ಕಿ, ನೋಡಿದ ತಕ್ಷಣ 14 ಅಂತಂದ್ ಹೇಳ್ಬಿಡ್ತೇವೆ, ಬಟ್ ಆದ್ರೆ ಎರಡು ಚೆಕ್ ಮಾಡ್ಬೇಕು. ಅದಾದ ನಂತರ ನೆಕ್ಸ್ಟ್ ಒಂದ್ ನೋಡ್ರಪ್ಪ, ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇದು ಯಾವ್ದು ಸರಾಸರಿ ಮೇಲೆ ಐತೆ. ಎಸ್, ಇಲ್ಲಿ ನೋಡ್ರಿ, ಈಗ 7 ಸಂಖ್ಯೆಗಳದಾವ ಅಂತ ಅನ್ಕೊಳ್ಳಿ, ಇವನ್ನೆಲ್ಲ ಸಂಖ್ಯೆಗಳಂತ ಅನ್ಕೊಳ್ರಿ. ಈ ಎಲ್ಲಾ 7 ಸಂಖ್ಯೆಗಳ ಸರಾಸರಿ ಎಷ್ಟೈತೆ ಅಂತಂದ್ ಹೇಳಿದ್ರೆ 12 ಅಂತಂದೈತೆ. ಸೊ 12 ಅಂತಂದೈತೆ. ಇವಾಗ ಏನ್ ಮಾಡಿದ ನೀವು, ಪ್ರತಿ ಸಂಖ್ಯೆಯನ್ನ 2ರಿಂದ ಗುಣಿಸಿದಾಗ, ಪ್ರತಿ ಸಂಖ್ಯೆಯನ್ನ 2ರಿಂದ ಗುಣಿಸಿದಾಗ ನಮ್ದು ಸರಾಸರಿ ಏನಾಗುತ್ತೆ ಅಂತ ಕ್ವಶನ್ ಕೇಳಿದ ನಾವು. ಪ್ರತಿ ಸಂಖ್ಯೆಯನ್ನ 2ರಿಂದ ಗುಣಿಸಿದಾಗ ಏನಂತಂದ ಹೇಳಿದ್ರೆ ಇದು ಡಬಲ್ ಆಗತ್ತ, ಇದು ಡಬಲ್ ಆಗತ್ತ, ಇದು ಡಬಲ್ ಆಗತ್ತ, ಈ ಸಂಖ್ಯೆನೂ ಡಬಲ್ ಆಗತ್ತ, ಈ ಸಂಖ್ಯೆ ಡಬಲ್ ಆಗತ್ತ, ಎಲ್ಲಾ ಸಂಖ್ಯೆಗಳು ಡಬಲ್ ಡಬಲ್ ಆಗ್ತಾವಲ್ಲ, ಎಲ್ಲಾ ಸಂಖ್ಯೆಗಳು ಇಂಟು 2 ಮಾಡ್ತಿ ಅಂದ್ರೆ ಎಲ್ಲಾ ಕಡೆ ಒಂದ ಅಮೌಂಟ್ ಇನ್ಕ್ರೀಸ್ ಆಗೈತಂತಂದ ಹೇಳಿದ್ರೆ ಇವನ್ ಸರಾಸರಿನೂ ಕೂಡ ಅಷ್ಟೇ ಇನ್ಕ್ರೀಸ್ ಆಗತ್ತ. ಡೈರೆಕ್ಟ್ ಆಗಿ ಏನಂತಂದ ಹೇಳಿದ್ರೆ ಆನ್ಸರ್ ಬರಬೇಕು, 12 ಇಂಟು 2 ಏನಂತಂದಿದ್ರೆ 24 ಆಗತ್ತ. ಈಗ ಫಾರ್ ಎಕ್ಸಾಂಪಲ್ ನಾನು ಗುಣಿಸಿಲ್ಲ, ಪ್ಲಸ್ ಮಾಡಿದೇನಂತಂದ್ ಹೇಳಿದ್ರೆ ಏನ್ ಬರುತ್ತ, ಪ್ಲಸ್ ಮಾಡಿದೇನಂತಂದ್ ಹೇಳಿದ್ರೆ ಏನ್ ಬರುತ್ತ, ಆನ್ಸರ್ ಏನಂತಂದ ಹೇಳಿದ್ರೆ ಇಲ್ಲಿ 12 ಐತ್ರಿ, ಇಂಟು 2 ಮಾಡಿದ್ರೆ 24 ಆನ್ಸರ್ ಬಂತು. ಇವಾಗ ಗುಣಿಸಿದ್ರ, ಈಗ ನಾನು ಎಲ್ಲಾ ಕಡೆ ಪ್ಲಸ್ ಮಾಡಿದೀನಿ,
ಅಂತಂದ್ ಹೇಳಿದ್ರೆ ಆನ್ಸರ್ ಏನ್ ಬರುತ್ತೆ? ಸಿಂಪಲ್. ಇದ್ರಲ್ಲೂ ಪ್ಲಸ್ 2 ಆಡ್ ಆಗತ್ತ, ಇದ್ರಲ್ಲೂ ಪ್ಲಸ್ 2 ಜಾಸ್ತಿ ಆಗತ್ತ, ಇದ್ರಲ್ಲಿ 2 ಜಾಸ್ತಿ, ಎಲ್ಲಾ ಸಂಖ್ಯೆಗಳು 2 ಜಾಸ್ತಿ ಆಗತ್ತ ಅಂತಂದ್ ಹೇಳಿದ್ರೆ ಕೊನೆದಾಗ ಸರಾಸರಿಯಲ್ಲೂ ಕೂಡ ಏನಂದ್ರೆ 2 ಜಾಸ್ತಿ ಆಗ್ಬೇಕು. ಅವಾಗ 12 ಪ್ಲಸ್ 2 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತ? 14 ಆಗತ್ತ. ಕರೆಕ್ಟಾ? ಈಗ ನೋಡ್ರಿ ಸರ್, ನಾನು 2 ಮೈನಸ್ ಮಾಡಿದಾನಂತಂದ್ ಹೇಳಿದ್ರ ಎಲ್ಲಾದ್ರೊಳಗೂ 2 ಮೈನಸ್ ಮಾಡ್ಕೋಬೇಕು. ಹಂಗಾದ್ರ ಸರಾಸರಿ ಒಳಗೂಡು 2 ಮೈನಸ್ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ದು ಹೊಸ ಸರಾಸರಿ ಎಷ್ಟು ಬರುತ್ತ? 10 ಅಂತಂದ್ ಹೇಳಿ ಬರುತ್ತ. ಇದು ಅರ್ಥ ಆತೇನ್ರಪ್ಪ ಎಲ್ರಿಗೂ ಕಾನ್ಸೆಪ್ಟ? ಇಲ್ಲಿ ನೋಡ್ರಿ, 24 ವಿದ್ಯಾರ್ಥಿಗಳು ಮತ್ತು ತರಗತಿ ಶಿಕ್ಷಕರ ಸರಾಸರಿ ವಯಸ್ಸು 15 ಅಂತಂದೈತ. ವೆರಿ ಗುಡ್, ವೆರಿ ಗುಡ್. ಈಗ ಆನ್ಸರ್ ಬಂತು. ಸರಾಸರಿ ಈಕ್ವಲ್ ಟು ಏನಂತಂದ್ರೆ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಅಂತಂದ್ ಹೇಳ್ತೀವಿ. ಈಗ ನೋಡ್ರಿ, ಸರಾಸರಿ ಆಲ್ರೆಡಿ ಕೊಟ್ಟಿದಾನ, ಅದನ್ನ ನಾನು ಇಲ್ಲಿ ಬರಿತೀನಿ, 15 ಅಂತ ಕೊಟ್ಟಿದಾನ. ಈಗ ಒಟ್ಟು ಸಂಖ್ಯೆಗಳು ಎಷ್ಟಾಗ್ತವು ಸರ್? ಇಲ್ಲಿ 24 ಒಬ್ರು ಶಿಕ್ಷಕರಿ ಅಂದ್ರೆ 25 ಆಯ್ತು. ನಮ್ಗೆ ಇವ್ರದ್ದು ಮೊತ್ತ ಗೊತ್ತಾಗತ್ತೇನ? ಹಳೆ ಮೊತ್ತ ಅಂತ ಅನ್ಕೊಳ್ಳೋಣ. ಇದನ್ನ ಗೊತ್ತಿಲ್ರಿ. ಸೊ ಇವಾಗ ಹಳೆ ಮೊತ್ತ ಎಷ್ಟಾಗತ್ತ ನೋಡ್ರಿ, 15 ಇಂಟು 25 ಮಾಡ್ಕೊಡ್ರಿ, ಎಷ್ಟು ಬರುತ್ತ ನೋಡ್ರಿ? ಹೇಳ್ರಿ, ಆನ್ಸರ್ ಹೇಳ್ರಿ. 15 ಇಂಟು 25 ಮಾಡ್ಕೊಂಡ್ರೆ ಎಷ್ಟು ಬರುತ್ತ? 15 ಐದ್ಲಿ 75, 15 ಎರಡ್ಲೆ 30, 375 ಬರುತ್ತೆ. ಎಷ್ಟು ಬರುತ್ತೆ? 375 ಬರುತ್ತೆ. ಕರೆಕ್ಟಾ? ಇದೇನಪ್ಪಾ ಅಂತಂದ್ರೆ ಮೊದಲು ಕೊಟ್ಟಿದ್ದು. ಈಗ ನೆಕ್ಸ್ಟ್ ಇನ್ನೊಂದು ಕೊಡ ನೋಡಿ, ಶಿಕ್ಷಕರ ವಯಸ್ಸನ್ನ ಹೊರತುಪಡಿಸಿದ್ರ ಸರಾಸರಿ ಏನಾಗತ್ತ? 1 ವರ್ಷ ಕಮ್ಮಿ ಆಗತ್ತ. ಆಲ್ರೆಡಿ 15 ಐತೆ, 1 ಕಮ್ಮಿ ಆಗತ್ತ ಅಂತಂದ್ ಹೇಳಿದ್ರ ಇದನ್ನ ನಾನು ಹಿಂಗ್ ಬರ್ಕೊಂಡೆ, 15 ಮೈನಸ್ 1 ಆಗತ್ತ ಅಂತಂದ್ ಹೇಳಿ, ಅಂದ್ರ 14 ಆಗತ್ತ. ಇದು ಅರ್ಥ ಆಯ್ತಾ ಬರ್ಕೊಂಡಿದ್ದು? ಇದು ಹೊಸ ಸರಾಸರಿ. ಅದಾದ ನಂತರ ಒಟ್ಟು ಸಂಖ್ಯೆ ಎಷ್ಟಾಗತ್ತ? ಶಿಕ್ಷಕರನ್ನ ತೆಗೆದು ಬಿಟ್ರೆ ಒಟ್ಟು ಸಂಖ್ಯೆ ಎಷ್ಟಾಗತ್ತ? 24 ಅಷ್ಟ ಇರತ್ರಿ. 24 ಅಷ್ಟ ಅಲ್ಲ, ವಿದ್ಯಾರ್ಥಿಗಳ ಸಂಖ್ಯೆ ಅಷ್ಟ, ಶಿಕ್ಷಕರನ್ನ ಬಿಟ್ರ. ಇದು ಅರ್ಥ ಆಯ್ತಾ ಎಲ್ರಿಗೂ? ಈಗ ಇಲ್ಲೇನಪ್ಪಾ ಅಂತಂದ್ರೆ ಹೊಸ ಮೊತ್ತ ಬರುತ್ತೆ, ಅಂದ್ರೆ ಶಿಕ್ಷಕರನ್ನ ಹೊರತುಪಡಿಸಿ ಹೊಸ ಮೊತ್ತ ಬಂತು. ನೋಡ್ರಿ, ಹೊಸ ಮೊತ್ತ ಈಕ್ವಲ್ ಟು ಎಷ್ಟಾಗತ್ತ? ಹೊಸ ಮೊತ್ತ ಈಕ್ವಲ್ ಟು 24 ಇಂಟು 14 ಅಂತಂದ್ ಹೇಳಿ. 24 ಇಂಟು 14 ಅಂತಂದ್ ಹೇಳಿದ್ರೆ ಎಷ್ಟು ಬರ್ದೈತಿ? ಎಸ್, 24 ಇಂಟು 14 ಅಂತಂದ್ ಹೇಳಿದ್ರ 24, 14. ಸೊ ವೆರಿ ಗುಡ್, 336 ಅಂತ ಬಂತು. ಇದ್ ನೋಡ್ರಿ, ಇದು ಓನ್ಲಿ ವಿದ್ಯಾರ್ಥಿಗಳದ್ದು. ಇದು ಏನಪ್ಪಾ ಅಂತಂದ್ ಹೇಳಿದ್ರ ಇದು ವಿದ್ಯಾರ್ಥಿಗಳದ್ದು ಪ್ಲಸ್ ಶಿಕ್ಷಕಂದು ಸೇರಿ ಎಷ್ಟೈತಿ? 375 ಐತಿ. ಓನ್ಲಿ ವಿದ್ಯಾರ್ಥಿಗಳದ್ದು ಎಷ್ಟು ಬಂತ್ರಿ? 336 ಬಂತ್ರಿ. ಆಮೇಲೆ ಶಿಕ್ಷಕ 375 ಮೈನಸ್ ಮಾಡ್ಬಿಡ್ರಿ. ಇದನ್ನ ಆ ಕಡೆ ಕಳೆದ್ರೆ ಮೈನಸ್ ಮಾಡ್ಬೇಕು. 375 ಮೈನಸ್ 336 ಮಾಡಿದ್ರೆ ಎಷ್ಟು ಬರ್ತೈತಿ? 375 ಮೈನಸ್ 336. 15 6 ಹೋದ್ರ 9. ಸೊ ಇಲ್ಲಿ ಕೈಲ ಬಂತು. 7 4 ಹೋದ್ರ 3. ಅಂದ್ರ ನಮ್ದು ವಯಸ್ಸು ಎಷ್ಟು ಬಂತಂದ್ರೆ ಎಷ್ಟು ಬಂತು? ವಯಸ್ಸು 39 ಅಂತಂದ್ರೆ. ಅರ್ಥ ಆಯ್ತಾ ಎಲ್ರಿಗೂ? ಯಾವಾಗ್ಲೂ 2 ಡಿವೈಡ್ ಮಾಡ್ಕೋಬೇಕ. ಇದಕ್ಕೇನ್ ಟ್ರಿಕ್ಸ್ ಎಲ್ಲ ಮಾಡ್ಕೋತೀರಿ ಅಂತಂದ್ ಹೇಳಿದ್ರ ಅವ್ ಒಂದ್ ಇಲ್ಲಾದ್ರೂ ಒಂದು ಸಂಖ್ಯೆಯನ್ನ ಚೇಂಜ್ ಮಾಡಿಕೊಟ್ಟ ಅಂತಂದ್ ಹೇಳಿದ್ರ ಆ ಟ್ರಿಕ್ಸ್ ವರ್ಕ್ ಆಗಂಗಿಲ್ಲ. ಅವ್ನ್ ಏನ್ ಕೊಟ್ಟಿದಾನಲ್ಲ ಅದನ್ನ ಹಳೆ ಮೊತ್ತ ಹೊಸ ಮೊತ್ತ ಅಂತಂದ್ ಹೇಳಿ ಈ ತರ ಎರಡು ಕಂಡಿಡೋದು, ಹಳೆ ಮೊತ್ತವನ್ನ ಕಂಡಿಡೋದು, ಹೊಸ ಮೊತ್ತವನ್ನ ಕಂಡಿಡೋದು. ಯಾವಾಗ್ಲೂ ಮೈನಸ್ ಮಾಡ್ಬೇಕು. ಎಲ್ಲಾ ಕ್ವಶನ್ ಒಳಗಡೆ ಹಂಗ ಮಾಡ್ಬೇಕು, ಅವಾಗ ನಿಮ್ಗೆ ಆನ್ಸರ್ ಬರ್ತಿತ್ತು. ನೆಕ್ಸ್ಟ್ ನೋಡ್ರಿ, ಸೇಮ್ ಅದೇ ತರ ಐತಿ, ಟ್ರೈ ಮಾಡ್ರಿ ಇದನ್ನ. ಎಸ್, ಇಲ್ಲಿ ನೋಡ್ರಿ, ಇಲ್ಲಿ ಕೂಡ ನಾವು 2 ಭಾಗ ಮಾಡ್ಕೊಳ್ಳೋದು. ಇಂಥ ಕ್ವಶನ್ ಬಂತಂತಂದ್ರೆ ಬಂದ್ ಸೇರಿದ್ರು ಹೊರಟೋದ್ರು ಅಂತಂದ್ ಹೇಳಿದ್ರೆ ಯಾವಾಗ್ಲೂ 2 ಭಾಗ. ಒಂದ್ ಹಳೇದು ಏನ್ ಕೊಡಿದಾನ? 15 ವಿದ್ಯಾರ್ಥಿಗಳ ಸರಾಸರಿ ತೂಕ 30 kg ಅಂತಂದೈತೆ. ಆಮೇಲೆ ನೆಕ್ಸ್ಟ್ ಏನ್ ಕೊಟ್ಟಿದಾನ? 46 kg ತೂಕದ ವಿದ್ಯಾರ್ಥಿ ಸೇರಿದ್ರೆ ಹೊಸ ಸರಾಸರಿ ಎಷ್ಟಾಗತ್ತ ಅಂತಂದ್ ಹೇಳಿ. ನೋಡ್ರಿ, ಮೊದಲ್ ಕಂಡಿಡಿಯೋನು ಇದನ್ನ. ಸರಾಸರಿ ಈಕ್ವಲ್ ಟು ಈಗ ಏನಂತಂತ ಹೇಳಿದ್ರ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಅಂತಂದ್ ಹೇಳಿ. ಈಗ ಸರಾಸರಿ ಎಷ್ಟೈತ್ರಿ? 30 ಅಂತಂದೈತ್ರಿ, ಈಕ್ವಲ್ ಟು. ಸೊ ಇಲ್ಲಿ ನಮಗೇನಪ್ಪಾ ಅಂತಂದ ಹೇಳಿದ್ರ ಒಟ್ಟು ಸಂಖ್ಯೆ ಎಷ್ಟೈತ್ರಿ? 15 ರೀ. ಆಮೇಲೆ ಇದನ್ನ ಹಳೆಯ ಮೊತ್ತ ಅಂತ ಅನ್ಕೊಳ್ಳೋಣ. ಹಳೆಯ ಮೊತ್ತ ಈಕ್ವಲ್ ಟು ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರ 15 ಇಂಟು 30. ಸೊ ಅಂದ್ರ ಟೋಟಲ್ ಆಗಿ 450 ಆಯ್ತು. ಆಮೇಲೆ ಏನ್ ಕೊಟ್ಟಿದಾನ? 46 kg ತೂಕದ ವಿದ್ಯಾರ್ಥಿ ಮತ್ತೊಬ್ಬ ಸೇರ್ಕೋತಾರ. ಈಗ ಆಲ್ರೆಡಿ 15 ಇದಾರೆ, ಇನ್ನೊಬ್ಬ ಸೇರ್ಕೋತ ಅಂದ್ರೆ ಹೊಸ ಮೊತ್ತ ಬರೈತಿ. ಸೊ ಅವಾಗ ಹೊಸ ಸರಾಸರಿ ಎಷ್ಟು ಅಂತ ಕೇಳಿದಾನ. ನಮಗ್ ಗೊತ್ತಿಲ್ಲ ಅದು. ಆ ಸರಾಸರಿಯನ್ನ ಎಕ್ಸ್ ಅಂತ ಅನ್ಕೊಳ್ಳೋಣ, ನಮಗ್ ಗೊತ್ತಿಲ್ಲ. ಈಗ ಮೊತ್ತ ಎಷ್ಟಾಗತ್ತ ಸರ್? 15 ಜನ ರೀ. 15 ಜನರದ್ದು ಏನ್ ಮೊತ್ತ ಐತಲ್ರಿ ಅದ್ರಿ. ಅದಾದ ನಂತರ ಹೊಸ ಹುಡುಗಂದ್ರಿ 46 kg. ಸೊ ಅದನ್ನ ನೋಡ್ಕೊಂಡ್ರಿ. ಆಮೇಲೆ ಟೋಟಲ್ ಸಂಖ್ಯೆಗಳು ಎಷ್ಟಾದ್ರಿ ಸರ್? ಆಲ್ರೆಡಿ 15 ಇದಾರಿ, ಹೊಸವಾಗಿ ಒಬ್ಬ ಸೇರ್ಕೊಂತ ಅಂತಂದ್ ಹೇಳಿದ್ರೆ 16 ಅಂತಂದ್ ಆಯ್ತ್ರಿ.
ಈಗ ನೋಡ್ರಿ 15 ಜನರ ಮೊತ್ತ ಎಷ್ಟೈತ್ರಿ? 450 ಐತ್ರಿ ಸರ. ಆಮೇಲೆ ಈಗ ಹೊಸದ ಇದ್ದವನ್ 46 ರೀ, ಡಿವೈಡೆಡ್ ಬೈ 16. ಸೊ ಇದನ್ನ ಕೂಡ್ಸ್ರಿ ಎಷ್ಟೈತ್ರಿ? 496 ರೀ, ಆಮೇಲೆ 16 ರೀ. ಸೊ ಇದನ್ನ ಡಿವೈಡೆಡ್ ಬೈ ಮಾಡ್ಬೇಕ್ರಿ. 496 16, 2 ಎಂಟ್ಲೆ 16, 2 ಎಡ್ಲೆ 4, 2 4 8, 2 ಎಂಟ್ಲೆ 16. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 8 ಒಂದ್ಲೆ 8 3 24, 8 ಒಂದ್ಲೆ 8. ನಮಗೆ ಏನ್ ಆನ್ಸರ್ ಬರುತ್ತಂದ್ರೆ ಹೊಸ ಸರಿ 31 ಅಂತಂದ್ ಹೇಳಿ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಕ್ಲಿಯರ್? ಎಸ್. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಟ್ರೈ ಮಾಡ್ರಿ. ಈಸಿ ಐತೆ, ಡೈರೆಕ್ಟ್ ಆನ್ಸರ್. ವೆರಿ ಗುಡ್. ಇಲ್ಲಿ ನೋಡ್ರಿ, ಒಂದು ಕಾರು ಎ ನಿಂದ ಬಿ ವರ್ಗು ಹೋಗ್ಬೇಕಂತಂದ ಹೇಳಿದ್ರೆ, ಎ ದಿಂದ ಬಿ ವರ್ಗು ಹೋಗ್ಬೇಕಂದ್ರ 40 ಕಿಲೋಮೀಟರ್ ಪರ್ ವೇಗದಲ್ಲಿ ಚಲಿಸಿ, 40 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸಿ 60 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹಿಂತಿರುಗುತ್ತೆ. ಮತ್ತೆ ರಿಟರ್ನ್ ಸೇಮ್ ಬರುತ್ತೆ, 60 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ. ಹಂಗಾದ್ರೆ ಇಡೀ ಪ್ರಯಾಣದ ಸರಾಸರಿ ವೇಗ, ಎವರೇಜ್ ಸ್ಪೀಡ್ ಅಂತ ಕೇಳಿದಾನೆ. ನೋಡ್ರಿ, ಹೆಂಗ್ ಹೋಗಿದಾನಲ್ಲ ಹಂಗ ರಿಟರ್ನ್ ಬಂದಿದಾನ. ಅಂದ್ರೆ ಇಲ್ಲಿ ಏನಾಗತ್ತ, ಫಸ್ಟ್ ಚೆಕ್ ಮಾಡ್ಕೊಳ್ಳೋದು ನಾವು ಡಿಸ್ಟೆನ್ಸ್. ಸರ್ ಡಿಸ್ಟೆನ್ಸ್ ಏನಂತ ಹೇಳಿದ್ರೆ ಸೇಮ್ ಐತ್ರಿ. ಡಿಸ್ಟೆನ್ಸ್ ಸೇಮ್ ಇತ್ತು ಅಂತಂದ ಹೇಳಿದ್ರೆ, ಎರಡ ಸ್ಪೀಡ್ ಇದ್ದು ಅಂತಂದ ಹೇಳಿದ್ರೆ ಒಂದನ್ನ ಎಕ್ಸ್ ಅಂತ ತಗೋಬೇಕು, ಇನ್ನೊಂದನ್ನ ವೈ ಅಂತ ತಗೋಬೇಕು. ಅವಾಗ ಫಾರ್ಮುಲಾ ಏನಾಗತ್ತಂದ್ರೆ ಎವರೇಜ್ ಸ್ಪೀಡ್ ಇಕ್ವಲ್ ಟು 2xy ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಅಂತಂದೇಳಿ. ನೋಡ್ರಿ, 2 ಎಕ್ಸ್ ವ್ಯಾಲ್ಯೂ ಎಷ್ಟ್ ಐತ್ರಿ? 40 ಐತ್ರಿ. ವೈ ವ್ಯಾಲ್ಯೂ 60 ಅಂತಂದ್ ಹೇಳ್ರಿ. ನೆಕ್ಸ್ಟ್ 40 ಪ್ಲಸ್ 60 ಅಂತಂದ್ ಹೇಳಿ, 20 40 60 ಡಿವೈಡೆಡ್ ಬೈ 100 ಅಂತಂದ್ ಹೇಳಿ. ನೋಡ್ರಿ, ಇವೆರಡು ಜೀರೋ ಕ್ಯಾನ್ಸಲ್. ಎಷ್ಟ್ ಬರುತ್ತೆ ನೋಡ್ರಿ ಆನ್ಸರ್? ಎಷ್ಟ್ ಬರುತ್ತ? ಇದು 2 ಆಗ್ಬೇಕು, 20 ಅಲ್ಲ. ಅಂದ್ರೆ ಈ ಕಡೆ ಜೀರೋ ಕ್ಯಾನ್ಸಲ್ ಆಗುತ್ತೆ. ಓಕೆ. 2 4 8, 8 6 48. ಸೊ ಇದೇನಪ್ಪಾ ಅಂತಂದ್ರೆ ನಮ್ದು ಆನ್ಸರ್ ಆಗತ್ತೆ. ಸರಾಸರಿ ಸ್ಪೀಡ್ ಎಷ್ಟ್ ಅಂತಂದ್ರೆ 48 ಕಿಲೋಮೀಟರ್ ಪರ್ ಅವರ್ ಅಂತಂದೇಳಿ. ನಮಗೂ ವಯಸ್ಸಾತ್ಲ, ಸ್ವಲ್ಪ ಅಲ್ಲೆಲ್ಲಿ ತೊದಲ್ ಹೋಗ್ತೈತಿ. ಅರ್ಧ ವಯಸ್ಸು ಮುಗ್ದೈತಿ ನಮ್ದು ಈಗ. ಎಕ್ಸ್ಪೆಕ್ಟೇಷನ್ಸ್ ಬಾಳ್ ಮಾಡಕ್ ಹೋಗ್ಬಾರ್ದು. ಅದಾದ ನಂತರ ಇದನ್ನ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಇಲ್ಲಿ ನೋಡ್ರಿ, ಒಬ್ಬ ವ್ಯಕ್ತಿ 10 ಕಿಲೋಮೀಟರ್ ಆಮೇಲೆ 20 ಕಿಲೋಮೀಟರ್ ಪರ್ ಅವರ್ 60 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಸಮಾನ ದೂರಗಳನ್ನ ಮಾಡ್ತಾನ. ಒಂದ್ರಿಂದ ಇನ್ನೊಂದ್ ಕಡೆ. ಮೂರು ಕಡೆ ಏನಂತಂದ್ರೆ ಡಿಸ್ಟೆನ್ಸ್ ಸೇಮ್ ಐತೆ. ಆಮೇಲೆ 10 ಕಿಲೋಮೀಟರ್ ಪರ್ ಅವರ್ 20 ಆಮೇಲೆ 60 ಅಂತಂದೈತೆ. ಈ ತರ ಡಿಸ್ಟೆನ್ಸ್ ಸೇಮ್ ಇತ್ತು ಅಂತಂದ ಹೇಳಿದ್ರೆ ಅವಾಗ ನಾವ್ ಏನ್ ಮಾಡ್ಕೋಬೇಕು, ಇದನ್ನ ಎಕ್ಸ್ ವೈ ಝೆಡ್ ಅಂತಂದ ಹೇಳಿ ತಗೋಬೇಕು. ಅವಾಗ ಎವರೇಜ್ ಸ್ಪೀಡ್ ಇಕ್ವಲ್ ಟು ಏನಾಗತ್ತ, ಫಾರ್ಮುಲಾ ಏನಾಗತ್ತ, 3 ಇಂಟು ಎಕ್ಸ್ ಇಂಟು ವೈ ಇಂಟು ಜೆಡ್ ಡಿವೈಡೆಡ್ ಬೈ ಎರಡನ್ನು ಗುಣಿಸ್ಕೋಬೇಕು, ಎಕ್ಸ್ ವೈ ಪ್ಲಸ್ ಅದಾದ ನಂತರ ಇವೆರಡನ್ನು ಗುಣಿಸ್ಕೋಬೇಕು, ವೈ ಜೆಡ್. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಲಾಸ್ಟ್ ಇನ್ನೆರಡು ಎಕ್ಸ್ ಜೆಡ್ ಅಂತಂದೇಳಿ ಇದು ನಮ್ದು ಫಾರ್ಮುಲಾ ಆಗತ್ತ. ಇವಾಗ ನೋಡ್ರಿ, 3 ಆಮೇಲೆ 10 ಇಂಟು 20 ಇಂಟು 60 ಅಂತಂದ ಹೇಳಿ ಬಂತು. ಅದಾದ ನಂತರ ನಾವು ಡೈರೆಕ್ಟ್ ಆಗಿ ನೋಡೋಣ, ಎಕ್ಸ್ ಇಂಟು ವೈ ಮಾಡಿದ್ರೆ ಎಷ್ಟು ಬರುತ್ತೆ, ಎಕ್ಸ್ ವೈ ಮಾಡಿದ್ರೆ ಎಷ್ಟು ಬರುತ್ತೆ, 10 ಇಂಟು 20 ಅಂತಂದ್ ಹೇಳಿದ್ರೆ 200 ಬರುತ್ತೆ. 200 ಅಂತಂದ್ ಹೇಳಿ ಬರ್ಕೊಂಡ ಪ್ಲಸ್ ವೈ ಜೆಡ್ ಮಾಡ್ಕೊಂಡ್ರೆ ಎಷ್ಟು ಬರ್ತೈತಿ ನೋಡ್ರಿ, ವೈ ಮತ್ತು ಜೆಡ್, ವೈ ಇಂಟು ಜೆಡ್ ಮಾಡ್ಕೊಂಡ್ರೆ 20 ಇಂಟು 60 ಅಂತಂದ್ ಹೇಳಿದ್ರೆ 1200 ಬರುತ್ತೆ. ಪ್ಲಸ್ ಆಮೇಲೆ ಎಕ್ಸ್ ಜೆಡ್ ಮಾಡ್ಕೊಂಡ್ರೆ 600 ಬರುತ್ತೆ. ಎಕ್ಸ್ ಜೆಡ್ ಮಾಡ್ಕೊಂಡ್ರೆ ಏನಂತಂದ ಹೇಳಿದ್ರೆ 600 ಬರುತ್ತೆ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದನ್ನೆಲ್ಲ ಕೂಡ್ಸ್ರಿ. 1200 ಪ್ಲಸ್ 600 ಅಂತಂದ್ರೆ 1800, 1800 ಆಮೇಲೆ 200 ಅಂತಂದ್ರೆ 2000 ಬಂತು. ಇಲ್ಲಿ ಮೇಲ್ಗಡೆ 3 ಇಂಟು 10 ಇಂಟು 20 ಇಂಟು 60. ಇದು ಜೀರೋ ಕ್ಯಾನ್ಸಲ್, ಇದು ಜೀರೋ, ಇದು ಜೀರೋ, ಇದು ಜೀರೋ, ಇದು ಜೀರೋ, ಇದು ಜೀರೋ. ಆಮೇಲೆ 2 ಕ್ಯಾನ್ಸಲ್. ಏನ್ ಉಳಿತು 3 ಉಳಿತ್ರಿ. ಆಮೇಲೆ 1 ಉಳಿತ್ರಿ. ಆಮೇಲೆ 6 ಉಳಿತ್ರಿ. 3 1 3, 3 6 18. ಈ 18 ಅನ್ನೋದು ಏನಪ್ಪಾ ಅಂತಂದ ಹೇಳಿದ್ರ ನಮ್ದು ಸರಾಸರಿ ಸ್ಪೀಡ್ ಆಗತ್ತ. ಅರ್ಥ ಆಯ್ತಾ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈಸಿಯೆಸ್ಟ್ ಕ್ವಶನ್. ಈ ತರ ಕ್ವಶನ್ಸ್ ಗಳು ಬೇಸಿಕ್ ಬರ್ತಾವ. 5 ಸತತ ಸಮ ಸಂಖ್ಯೆಗಳ ಸರಾಸರಿ 24 ಆಗೈತಂದ್ರ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತಂತ ಹೇಳಿ. ವೆರಿ ಗುಡ್.
ಈಗ 5 ಅದಾವ ಅಂತಂದ್ ಹೇಳಿದ್ರ 5 ಸಂಖ್ಯೆಗಳಿದಾವ ಅಂತಂದ್ ಹೇಳಿದ್ರ ಅದು ಸತತ ಅಂತಂದ್ ಹೇಳಿದ್ರ ಅನುಕ್ರಮ ಅಂತಂದ್ ಹೇಳಿ ಎಲ್ಲಾದ್ರೂ ಬಂತಂತಂದ್ ಹೇಳಿದ್ರ ಯಾವಾಗ್ಲೂ ಮಿಡಲ್ ಏನಪ್ಪಾ ಅಂತಂದ್ ಹೇಳಿದ್ರ ನಮ್ದು ಸರಾಸರಿ ಆಗಿರುತ್ತೆ. ಮಿಡಲ್ ಸಂಖ್ಯೆ ಏನಂದ್ರ ಸರಾಸರಿ ಆಗಿರುತ್ತ. ಅದನ್ನ ನಾವು ಇಲ್ಲಿ ಬರ್ಕೊಳ್ಳೋಣ 24 ಅಂತಂದ್ ಹೇಳಿ. ನೆಕ್ಸ್ಟ್ ಏನ್ ಕೊಡಿದಾನ, ಸತತ ಅನುಕ್ರಮ ಸಮ ಸಂಖ್ಯೆಗಳು 24 ಆದ ನಂತರ ನೆಕ್ಸ್ಟ್ ಅನುಕ್ರಮ ಸಂಖ್ಯೆ ಯಾವ್ದು ಬರುತ್ತೆ? 26 ಬರುತ್ತ. 26 ನಂತರ ಎಷ್ಟ್ ಬರುತ್ತೆ? 28 ಬರುತ್ತೆ. ಹಿಂದ್ಗಡೆ 24 ಹಿಂದೆ 22 ಬರುತ್ತಾ, ಆಮೇಲೆ 20 ಬರುತ್ತೆ. ಇವೇನಪ್ಪಾ ಅಂತಂದ್ರೆ 5 ಸಮ ಸಂಖ್ಯೆಗಳು, ಇವುದ್ರ ಸರಾಸರಿ 24 ಅಂತಂದೇಳಿ. ಹಂಗಾದ್ರೆ ನಮಗೇನ್ ಕೇಳಿದಾನ, ಅದ್ರಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವ್ದು ಅಂತಂದೇಳಿ. ಈ ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವ್ದಾಗತ್ತ? 28 ಆಗತ್ತ. ಸೊ ಈ ತರ ಕ್ವಶನ್ಸ್ ಗಳನ್ನ ನಿಮ್ಗ ಇದ್ರಲ್ಲಿ ಕೇಳ್ತಾರ. ಅರ್ಥ ಆಯ್ತೇನ್ರ? ಎಸ್, ಕ್ವಶನ್ ಏನಾಯ್ತು ಅಂತಂದ್ರೆ ನೀವು ವಾರ್ಷಿಕ 5% ಸರಳ ಬಡ್ಡಿಯಲ್ಲಿ ಅಂತಂದೇಳಿ, ಬಡ್ಡಿ ದರದಲ್ಲಿ ಅಂದ್ರೆ ಇದು ಆರ್ ಆಯ್ತು. ನೆಕ್ಸ್ಟ್ 1,000 ಠೇವಣಿ ಇಟ್ರ ಅದೇನಪ್ಪಾ ಅಂತಂದ್ರೆ ಪ್ರಿನ್ಸಿಪಲ್ ಆಯ್ತು. ಆಮೇಲೆ 3 ವರ್ಷ ಅಂತಂದ ಹೇಳಿದ್ರೆ ಅದೇನಂದ್ರ ಟೈಮ್ ಆಯ್ತು. ನಮ್ಗೇನ್ ಕೇಳಿದಾನ, ಎಷ್ಟು ಬಡ್ಡಿ ತಗೊಂತೀರಿ ಅಂತಂದೇಳಿ. ಎಸ್ ಐ ಕೇಳಿದಾನ, ಮೊತ್ತ ಕೇಳಿಲ್ಲ, ಅಮೌಂಟ್ ಕೇಳಿಲ್ಲ. ಸೊ ಇವಾಗ ನಾವೇನ್ ಮಾಡ್ಬೇಕು, ಎಸ್ ಐ ಈಕ್ವಲ್ ಟು ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ 100 ಅಂತಂದೇಳಿ. ಪಿ ವ್ಯಾಲ್ಯೂ ಎಷ್ಟೈತಿ? 1000 ಐತಿ. ಆಮೇಲೆ ಟಿ ವ್ಯಾಲ್ಯೂ 3 ಅಂತಂದೈತಿ. ಆರ್ ವ್ಯಾಲ್ಯೂ ಎಷ್ಟೈತಿ ಅಂತ ಹೇಳಿದ್ರೆ 5 ಐತಿ. ಡಿವೈಡೆಡ್ ಬೈ 100. ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. 10 3 30 ಇಂಟು 5 ಅಂತಂದ್ರೆ 150. ಈ 150 ಏನಂತಂದ್ರೆ ನಮ್ದು ಸರಳ ಬಡ್ಡಿ ಆಯ್ತು. ಅದ ಅಮೌಂಟ್ ಕೇಳಿದ್ವಿ ಅಂತಂದ ಹೇಳಿದ್ರೆ ಪಿ ಪ್ಲಸ್ ಎಸ್ ಐ. ಸೊ ಪಿ ವ್ಯಾಲ್ಯೂ 1000, ಎಸ್ ಐ ವ್ಯಾಲ್ಯೂ 150, ಅವಾಗ 1150 ಆಗತ್ತೆ. ಬಟ್ ನಮ್ಗೆ ಇಲ್ಲಿ ಕ್ವಶನ್ ಅಲ್ಲಿ ಕೇಳಿದ್ದು 150 ಅಷ್ಟ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ತರ ಕ್ವಶನ್ಸ್ ಗಳು ಬರ್ತಾವ ಎಜುಕೇಟಿವ್ ಒಳಗಡೆ. ಸರಳ ಬಡ್ಡಿ ದರದಲ್ಲಿ ಒಂದು ಮೊತ್ತವು 10 ವರ್ಷಗಳಲ್ಲಿ ದ್ವಿಗುಣಗೊಳ್ಳುತ್ತದೆ. ಹಂಗಾದ್ರೆ ವಾರ್ಷಿಕ ಬಡ್ಡಿ ದರ ಎಷ್ಟು ಅಂತಂದೇಳಿ ನಿಮ್ಗೊಂದು ಫಾರ್ಮುಲಾ ಹೇಳಿದ್ದ, ಆ ಫಾರ್ಮುಲಾ ಪ್ರಕಾರ ಸಾಲ್ವ್ ಮಾಡ್ಬೇಕಂತಂದೇಳಿ. ಎಸ್, ಆ ಫಾರ್ಮುಲಾ ಯಾವ್ದಪ್ಪ? ಎಸ್, ಇಲ್ಲಿ ನೋಡ್ರಿ, ನಮ್ದು ಫಾರ್ಮುಲಾ ಏನಾಗತ್ತಂದ್ರ ಆರ್ ಇಂಟು ಟಿ, ಅದಾದ ನಂತರ ನೆಕ್ಸ್ಟ್ ಏನಂತಂದ್ರೆ n-1 ಇಂಟು 100 ಅಂತಂದೇಳಿ. ಸೊ n-1 ಇಂಟು 100 ಸೊ ಈಕ್ವಲ್ ಟು ಆರ್ ಇಂಟು ಟಿ ಅಂತಂದೇಳಿ. ಇದು ಆರ್ ಏನಂತಂದ ಹೇಳಿದ್ರೆ ಬಡ್ಡಿ ದರ ನಮಗ್ ಕೇಳಿದಾನ. ಟಿ ಅಂತಂದ ಹೇಳಿದ್ರೆ ಏನಪ್ಪಾ ಅಂತಂದ್ರೆ ಟಿ ವ್ಯಾಲ್ಯೂ 10 ಅಂತ ಕೊಟ್ಟಿದಾನ, 10 ವರ್ಷ. ಇಲ್ಲಿ ಎನ್ ವ್ಯಾಲ್ಯೂ ಎಷ್ಟು ಅಂತಂದ ಹೇಳಿದ್ರೆ ದ್ವಿಗುಣ ಅಂತಂದ ಹೇಳಿದ್ರೆ ಡಬಲ್ ಆಗೋದು, ಅಂದ್ರೆ ಎನ್ ಈಕ್ವಲ್ ಟು 2. ನೋಡ್ರಿ, ಆರ್ ಇಂಟು, ಸೊ ಟಿ ವ್ಯಾಲ್ಯೂ ಎಷ್ಟೈತಿ? 10 ಅಂತಂದೈತಿ. ಆಮೇಲೆ ಎನ್ ವ್ಯಾಲ್ಯೂ ಎಷ್ಟೈತಿ? 2 ಐತಿ. 2 -1 ಇಂಟು 100 ಅಂತಂದ ಹೇಳಿ. ನೆಕ್ಸ್ಟ್ ಆರ್ ವ್ಯಾಲ್ಯೂ ಬೇಕು, ಆ ಕಡೆ ಕಳಿಸ್ರಿ. ಇದನ್ನ ಸಾಲ್ವ್ ಮಾಡ್ಕೊಂಡಾಗ 1 ಬಂತು, ಇಂಟು 100 ಡಿವೈಡೆಡ್ ಬೈ 10. 10 ಒಂದ್ಲೆ 10 ಹತ್ಲೆ. ಸೊ ಆರ್ ಈಕ್ವಲ್ ಟು ಏನಂತಂದ ಹೇಳಿದ್ರೆ 10% ಅಂತಂದ ಹೇಳಾಗತ್ತೆ. ಅರ್ಥ ಆಯ್ತಾ ಎಲ್ರಿಗೂ? ಸರ್ ಇವಾಗ ಹೇಳ್ತಾರೆ ಸರ್ ಟ್ರಿಪಲ್ ಆಗತ್ರಿ, 4 ಬಲ್ ಟೈಮ್ಸ್ ಆಗತ್ತ, 5 ಬಲ್ ಟೈಮ್ಸ್ ಆಗತ್ತ, 6 ಟೈಮ್ಸ್ ಆಗತ್ತ ಅಂತಂದ ಹೇಳಿದ್ರೆ ಅವಾಗ 3 ಟೈಮ್ಸ್ ಅಂತಂದ ಹೇಳಿದ್ರೆ ಎನ್ ವ್ಯಾಲ್ಯೂ 3 ಅಂತ ತಗೋಬೇಕು. ಸೊ 5 ಟೈಮ್ಸ್ ಅಂತಂದ ಹೇಳಿದ್ರೆ ಎನ್ ವ್ಯಾಲ್ಯೂ 5 ಟೈಮ್ಸ್ ಅಂತ ತಗೋಬೇಕು. ಸೊ ಅರ್ಥ ಆಯ್ತಾ? ಒನ್ ಟೈಮ್ ಅಲ್ಲಿ ಏನಂತಂದ ಹೇಳಿದ್ರೆ ಈ ಬಡ್ಡಿ ಕೊಟ್ಬಿಟ್ಟು ಟೈಮ್ ಕೇಳಿರ್ತಾನ, ಅಥವಾ ಟೈಮ್ ಕೊಟ್ಬಿಟ್ಟು ಬಡ್ಡಿ ದರ ಕೇಳಿರ್ತಾನ. ಇದನ್ನ ಬಿಟ್ಟು ಮತ್ ಬೇರೆ ಯಾವ್ದು ಕ್ವಶನ್ ಬರಂಗಿಲ್ಲ. ಅರ್ಥ ಮಾಡ್ಕೊಳ್ರಿ, ಇವಾಗ್ಲೇ ಹೇಳ್ತೀನಿ, ಇದನ್ನ ಬಿಟ್ಟು ಬೇರೆ ಯಾವ್ದು ಬರಂಗಿಲ್ಲ ಕ್ವಶನ್ಸ್. ನೆಕ್ಸ್ಟ್ ಸಿಂಪಲ್ ಆಗೈತೆ. ಸೊ ವಾರ್ಷಿಕ 8% ದರದಲ್ಲಿ 6 ತಿಂಗಳವರೆಗೆ 2500 ಮೇಲಿನ ಸರಳ ಬಡ್ಡಿ ಎಷ್ಟಾಗತ್ತೆ ಅಂತಂದೇಳಿ ಬೇಸಿಕ್ ಕ್ವಶನ್. ಎಸ್, ಇಲ್ಲಿ ಕ್ವಶನ್ ನೋಡ್ರಿ, 8% ಅಂತಂದ ಹೇಳಿದ್ರೆ 6 ಕೊಟ್ರು. ಸೊ 6 ತಿಂಗಳು ಅಂತಂದ ಹೇಳಿದ್ರೆ ಅದು ಟಿ ವ್ಯಾಲ್ಯೂ ಕೊಟ್ರು. ಆಮೇಲೆ 2500 ಮೇಲಿನ ಸರಳ ಬಡ್ಡಿ ಕೇಳಿದಾನ, ಅಂದ್ರೆ ಎಸ್ ಐ ಕೇಳಿದಾನ. ಅಂದ್ರೆ ಇದ್ ವ್ಯಾಲ್ಯೂ ಏನಾಯ್ತಂದ್ರೆ ಪಿ ಅಂತಂದಾಯ್ತು. ಸೊ ಇವಾಗ ನೋಡ್ರಿ, ಎಸ್ ಐ ವ್ಯಾಲ್ಯೂ ಕಂಡು ಹಿಡ್ಕೊಬೇಕು. ಪಿ ವ್ಯಾಲ್ಯೂ ಎಷ್ಟೈತ್ರಿ ಸರ್? 2500 ಐತ್ರಿ. ಅದಾದ ನಂತರ ಟಿ ವ್ಯಾಲ್ಯೂ ಎಷ್ಟೈತ್ರಿ? ಟಿ ವ್ಯಾಲ್ಯೂ ನೋಡೋಣ. ಆರ್ ವ್ಯಾಲ್ಯೂ ಎಷ್ಟೈತೆ ಅಂದ್ರೆ 8 ಐತೆ. ಆಮೇಲೆ ಡಿವೈಡೆಡ್ ಬೈ 100 ಅಂತಂದೇಳಿ. ಈಗ ನೋಡ್ರಿ, ಟಿ ಈಕ್ವಲ್ ಟು ಏನಂತಂದ್ರೆ 6 ತಿಂಗಳು ಅಂತ ಕೊಟ್ಟಿದಾನ. 6 ತಿಂಗಳು ಅಂತಂದೇಳಿ ನಾನು ಅದನ್ನ ವರ್ಷದಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಹೆಂಗ? ಟಿ ಈಕ್ವಲ್ ಟು ಏನಂತಂದ ಹೇಳಿದ್ರೆ 6 ತಿಂಗಳು ಅಂತಂದ ಹೇಳಿದ್ರೆ ಸರ್ ವರ್ಷದಲ್ಲಿ 12 ತಿಂಗಳು ಇರ್ತಾವ್ರಿ. 6 ಒಂದ್ಲೆ 6 ಎರಡ್ಲೆ ಅಂದ್ರೆ ಅರ್ಧ ವರ್ಷ ಅಂತಂದ ಹೇಳ್ಬೋದಾ? ಸೊ ಆ ಅರ್ಧನ ಏನಂತಂದ ಹೇಳಿದ್ರೆ ಇಲ್ಲಿ ಬರ್ಕೋಬೇಕು. ಸೊ ಇಲ್ಲಿ ನೋಡ್ರಿ, 2 ಒಂದ್ಲೆ 2 ನಾಲ್ಕಲೆ. ಆಮೇಲೆ ಇವೆರಡು ಜೀರೋ ಹೋದ್ವು, ಇವೆರಡು ಜೀರೋ ಹೋದ್ವು. ಏನ್ ಉಳಿತು? 25 ಇಂಟು 4 ಉಳಿತು. ಸೊ ನಾವು ಟೋಟಲ್ ಕ್ಯಾಲ್ಕುಲೇಷನ್ ಮಾಡಿದಾಗ 100 ಅಂತಂದ ಹೇಳಿ ಬರುತ್ತ. ಇದು ನಮ್ದು ಆನ್ಸರ್ ಆಗತ್ತ. ಎಸ್, ಅರ್ಥ ಆಯ್ತಾ?